ನಮಸ್ಕಾರ ರೀ. ನಮಸ್ಕಾರ. ಎಲ್ಲಿಂದ ಫೋನ್ ಮಾಡ್ತಿರೋದು? ಇಲ್ಲಿ ಇದು ಜೇವರ್ಗಿ ತಾಲೂಕು ರೀ. ಓ, ನಿಮ್ದು ಉತ್ತರ ಕರ್ನಾಟಕನೇ? ನಮ್ದು ಉತ್ತರ ಕನ್ನಡ. ಏನ್ ಸರ್, ಇವತ್ತು ಬಂದಿರೋರೆಲ್ಲ ಉತ್ತರ ಕರ್ನಾಟಕದರೇ ಸಾ? ರೀ ಗುಲ್ಬರ್ಗ ರೀ. ಗುಲ್ಬರ್ಗ ಜೇವರ್ಗಿ ತಾಲೂಕ್ ಬರ್ತಾರೆ. ಇಲ್ಲಿ ಹಾರವಾಳ ಅಂತಂದ್ ಹಳ್ಳಿ. ಆಯ್ತು. ಇಷ್ಟೊತ್ತು ಕಾರ್ಯಕ್ರಮ ಕೇಳ್ತಿದ್ರಾ? ರೀ ಕೇಳೇನ್ರಿ. ಕಾರ್ಯಕ್ರಮ ಯಾವಾಗ್ಲಿಂದ ಕೇಳುತ್ತೆ ಅಂದ್ರೆ ಯಾವಾಗ್ಲಿಂದ ನೋಡ್ತಿದ್ದೀರಿ? 8:15 ನೋಡ್ತಾ ಇದ್ದಾರೆ. ಹೌದಾ? 8:15 ನಿಮಗ್ ಕಾಲ್ ಮಾಡ್ತಾನೆ ಇದೇನ್ರಿ, ಬಿಜಿನೇ ಬರ್ತಾ ಇದೆ. ಅದೇ ಅವ್ರದೇ ಕೇಳ್ತಾ ಇದ್ದೆ ನಾನು. ಓ ಹೌದಾ? ಆಯ್ತು. ಏನ್ ಮಾಡ್ಕೊಂಡಿರೋದು? ನಾವು ಒಕ್ಕಲ್ತನನೇ ಮಾಡ್ತಿದ್ದೇವ್ರಿ, ವ್ಯವಸಾಯ. ನೀವು ವ್ಯವಸಾಯ ಮಾಡ್ತೀರಿ, ಒಳ್ಳೇದಾಗ್ಲಿ. ಅಂದ್ರೆ ಎಷ್ಟು ವರ್ಷ ನಿಮಗೆ? ನಮಗೆ 22 ನಡೆದೇವ್ರಿ. 22, 23 ನಡೆದಿರ್ಬೇಕ್ರಿ. ಈಗ ಏನ್ ಓದಿದ್ಯಪ್ಪ ನೀನು? ಸೆಕೆಂಡ್ PUC ಗೆ ಬಿಟ್ಟೇನ್ರಿ ಈಗ ಸಾಲಿ. ನೀವೇ ಬಿಟ್ಬಿಟ್ರೆ ಅಂದ್ರೆ ಕಂಪ್ಲೀಟ್ ಆಯ್ತಾ ಸೆಕೆಂಡ್ PUC? ಸೆಕೆಂಡ್ PUC ಮುಗಿಸಿದಾರಿ. ಏನ್ ಸಂತೆಲಿ ಮುಂದೆ ಕಲಿಬೇಕಂತ. ನಿಮಿಷ, ಒಂದ್ ಕಡೆ ಕೂತ್ಕೋ. ಕೂತೇನ್ರಿ. ಡಿಸ್ಟರ್ಬ್ ಆಗ್ತಾ ಇದೆ. ರೀ ಅಂದ್ರೆ ಏನೇನೋ ಶಬ್ದ ಬರ್ತಿದ್ಯಲ್ಲಪ್ಪ? ಏನು ಇಲ್ರಿ, ಇಲ್ಲಿ ಗಾಳಿ ಅದಲ್ರಿ. ಕೊಟ್ಟಿಗೆ ಕೊಟ್ಟಿಗೆಯಲ್ಲಿ ಮಲಗೇನ್ರಿ. ಗಾಳಿ ಬರ್ತಾರೆ ಹೊಲ್ದಾಗ ಕೊಟ್ಟಿಗೆ. ಓಹ್, ಏನ್ ಕೊಟ್ಟಿಗೆಯಲ್ಲಿ ಮಲಗಿದ್ದೀರಾ? ಕೊಟ್ಟಿಗೆಯಲ್ಲಿ. ಓ, ಹೊಲದಲ್ಲಿ ಮನೆ ಇರೋದಾ? ಆಯ್ತು, ಒಳ್ಳೇದಾಗ್ಲಿ. ಹೇಳಪ್ಪ, ಏನಾದ್ರು ಹಂಚ್ಕೊಳ್ಳೋದಿದ್ಯಾ? ಏನು ಇಲ್ರಿ, ಇದು ಅವ್ರದ್ದು ಕೇಳಿದಾರ. ತುಂಬಾ ನೋವೈತ್ರಿ. ಓಹೋ, ಮೊದಲನೇ ಕರೆ ಕೇಳಿದ್ರಿ ಅಂತ? ಮೊದಲನೇ ಕರೆ ರೀ. ಪಾಪ ನೋಡಿ. ಅದು ಇಲ್ರಿ, ಅವ್ ಸದ್ದ ಅವ್ರ ತಂದೆ ತಾಯಿ ಅಟ್ಟೆಲ್ಲ ಅವ್ರ ಬೈಕ್ ಇಸ್ಕೊಟ್ರ, ಕಾರ್ ಇಸ್ಕೊಟ್ರ. ಅವ್ರ ಜೀವನನೇ ಬೇರೆ ತರ ನೋಡ್ಕೋಬೋದಿತ್ತು. ಈ ತರ ಹಾಳಾಗೋದು ಒಳ್ಳೇದಲ್ರಿ. ಅದು ಹೌದು ಹೌದು. ಈ ಸದ್ದ ಈಗ ಹುಡುಗಿ ಸಂಬಂಧ ಹಾಳಾಗ್ಯದನ್ರಿ ಅವ. ಈಗ ನಮ್ದು ಹಿಡ್ದ್ರಿ, ಒಬ್ಬ ತಾಯಿ ನೀ ಚಲೋ ಹೋಗಪ್ಪ. ಈ ಸದ್ರಿ ನಮ್ ತಾಯಿ ನಮ್ ತಂದೆ ನೀ ಕುಡಿ, ಕ್ವಾರ್ಟರ್ ಅಲ್ಲ 90 ಕುಡಿಬೇಡ, ಕ್ವಾರ್ಟರ್ ಕುಡಿ, 1.5 ಕ್ವಾರ್ಟರ್ ಕುಡಿ ಅಂತ ತಂದೆನ ರೀ ಸರ್. ಹೌದು 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 ಅಲ್ರಿ. ಈಗ ತಾಯಿ ತಪ್ಪಾಗಿದೆ ಅಂತ. ಈಗ ತಾಯಿ ನೀ ಕುಡಿಬೇಡಪ್ಪ, ನೀ ಚಲೋ ಇರು ಅಂತ ಹೇಳ ತಾಯಿನಾರಿ ಸರ್. ಇದು ನೀವು ಕ್ವಶನ್ ಮಾರ್ಕ್ ಹಾಕೋರಿ ಇದು. ಅಲ್ರಿ, ಈಗ ನಮ್ ತಂದೆನು ಕುಡಿತನ್ರಿ. ನಮ್ ತಂದೆನು ಮೊದಲಿಂದ ನಮ್ ತಾಯಿದು ನಮ್ ತಂದೆದು ಲವ್ ಮ್ಯಾರೇಜ್ ಅದ. ನಮ್ ತಾಯಿ ನಮ್ ತಂದೆ ಲವ್ ಮ್ಯಾರೇಜ್ ಅದ್ರಿ. ಲವ್ ಮ್ಯಾರೇಜ್ ಆಕಿತ್ತ ಮೊದಲೇ ನಗ್ನಕ್ಕಿಂತ ಮೊದಲ ಒಂದ್ 9 ತಿಂಗಳಿಗೆ ಊಟ ಬದ್ಲಿ ಒಂದ್ ಜರ ಜಲ್ದಿ ಇದು ಆಗ್ಯನ್ರಿ ನಾ ಹೋಗ್ತೀನಿ. ಹಂಗಾಗಿ ಸದ್ದ ಈ ನಮ್ ತಂದಿ ಮದ್ವಿ ಆದ್ಮ್ಯಾಕ ನಮ್ ತಾಯಿ ಒಂದು ನಾನು ಒಂದ್ ಜರ ಈ ಸದ ಒಂದು ಮಗು ಹುಟ್ಟದ್ಮ್ಯಾಕ ವರ್ಷ ತಿಳುವಳಿಕೆ ಬರ್ತ್ರಿ. ಈಗ ಚೆನ್ನಾಗಿದ್ದೀರಾ? ಇಲ್ರಿ, ಒಂದ್ ಮಗುವಿಗೆ ವರ್ಷಕ್ಕೆ ತಿಳುವಳಿಕೆ ಬರ್ತ್ರಿ. ಒಂದ್ 7-8 ವರ್ಷಕ್ಕೆ ಬರ್ತಂದ್ರಿ. ಅಲ್ಲಪ್ಪ, ನಿಮ್ದು ಏನಾರು ವಿಚಾರ ಇದೆಯಾ ಹೇಳ್ಕೊಡುವಂತ? ಇಲ್ರಿ, ವಿಚಾರ ಇದು ಬಾಳ ದೊಡ್ಡದಾರಿ. ನಿಮ್ ಹತ್ರ ಪ್ರಶ್ನೆ ಸಿಗುತ್ತಂತಕ್ಕೆ ನಾ ಕೇಳದ್ರಿ. ಅಲ್ಲ, ಈಗ ಈ ಕ್ಷಣಕ್ಕೆ ನಿಮ್ ಬದುಕಲ್ಲಿ ಏನೋ ವಿಚಾರ ಇದೆಯಾ ಅಥವಾ ಸುಮ್ಮನೆ ಆ ಹುಡ್ಗುಂದ್ ಹೇಳ್ತಿರೋದ ನೀವು? ಆ ಹುಡ್ಗುಂದಲ್ರಿ, ನಂದು ಸ್ವಂತ ಹೇಳ್ತಾ ಇದ್ದಾರೆ. ಹೇಳಪ್ಪ. ಈಗ ಒಂದು ತಾಯಿನ ಯಾರ ಹತ್ರ ಮಾತಾಡ್ತಾ ಇದ್ದ, ಬೇರೆಯವ್ರ ಜೊತೆ ಮಲಗ್ತಾ ಇದ್ರೆ ಈಗ ಸದ್ದ ನಮಗ ಈಗ ಅದು ಹೇಳ್ಕೊಳಕ್ ಆಗಲ್ರಿ. ಅದು ಆ ಟೈಪ್ ಇದು ಆತ್ರಿ. ಅದು ಹೇಳಕ್, ಅದಕ್ಕೆ ನಿಮ್ಗ್ ಹೇಳಕ್ ನಮ್ ನಾಚಿಕೆ ಬರ್ಲಾತ್ರಿ. ತೊಂದ್ರೆ ಇಲ್ಲಪ್ಪ, ಇದೊಂದು ಮುಕ್ತವಾಗಿ ಹಂಚಿಕೊಳ್ಳುವಂತಹ ಒಂದು ದಿವ್ಯ ಕಾರ್ಯಕ್ರಮ. ಅದರಲ್ಲಿ ಏನ್ ಮುಜುಗರ ಬೇಡ, ಹೇಳಪ್ಪ. ಅದು ಹೇಳಕ್ಕೆ ಸದ್ ನಮಗ್ ತಡವರ್ಸ್ಲಾತ್ರಿ ಕಾಲ ಕೈ. ಅಂದ್ರೆ ಇನ್ನು ನಿಮ್ ತಾಯಿ ಬಗ್ಗೆ ಹೇಳ್ತಿರೋದಾ? ತಾಯಿ ಬಗ್ಗೆ ಹೇಳ್ತಾ ಇರೋದು. ಏನ್ ಮಾಡಿದ್ರು ಅವ್ರ ತಪ್ಪು? ಈಗ ಮದುವೆ ಆಗಿ ನಮ್ ತಂದೆ ಜೊತೆ ಮದುವೆ ಆಗಿದಾರೆ. ನಮ್ ಮಕ್ಕಳು ಆಗಿದಾರೆ, 3 ಮಕ್ಕಳು ಇವ್ರಿ. ನಮ್ ತಮ್ಮ, ನಾನು, ನಮ್ ತಂಗಿ ಒಬ್ಬಾಕಿ ಅದಾಳ್ರಿ. ಅದಾಳ. ಈಗ ನೋಡ್ರಿ, ಸದ್ದ ಒಂದ್ 4 ವರ್ಷ ಐತ್ರಿ ಅವ್ರ ನಮ್ಮವರು ಬಿಟ್ರು. ಅಲ್ಲ, ಈಗ ನಿಮ್ಗೆ ತಾಯಿ ಬಿಟ್ಟಾಗ ಎಷ್ಟು ವರ್ಷ? ಅಂದ್ರೆ ಈಗ ಇತ್ತೀಚಿಗಾಗಿರೋದ ಇಂದ? ಮೊದಲಿನ ಹಿಡ್ದೆ ಅದು ಅದು ನಮಗ್ ಗೊತ್ತಿಲ್ರಿ. ಆದ್ರ ನಮ್ ತಿಳುವಳಿಕೆ ಬಂದಾಗ ಹಿಡ್ದು ನಾವು ನೋಡ್ಕೊತ ಬಂದಿವ್ರಿ. ನೀವ್ ಹುಟ್ಟಿ ಎಷ್ಟು ವರ್ಷ ಆದ್ಮೇಲೆ ಅದ್ ನಡೆದಿರೋದು? ಅದು ಗೊತ್ತಿಲ್ಲ. ಅದು ನಾವು ಎಂದ ತಿಳುವಳಿಕೆ ಗೊತ್ತಿಲ್ರಿ. ಅವಾಗಿನ ಹಿಡಿದು ನಮಗ್ ಅದು ಗೊತ್ತಾದ್ರಿ. ಅದಕ್ಕ ಮೊದಲ ನಮಗ್ ಗೊತ್ತಿಲ್ರಿ. ಅದು ನಮ್ ತಿಳುವಳಿಕೆ. ಏನ್ ಗೊತ್ತಾಯ್ತು?
ಈಗ ಫೋನ್ಯಾಗ ಮಾತಾಡೋದು ಈ ಸದ ಹೋಗಿ ಕರೆಯೋದು ಮಾಡೋದು ಮನೆಗೆ ಬರೋದು. ಓ, ನಿಮ್ ತಂದೆ ಬಿಟ್ಟು ಬೇರೆ ಯಾರ್ದು ಸಂಪರ್ಕದಲ್ಲಿ ಇದ್ದಾರೆ ಅಂತ. ಹಾ ಹಾ ರೀ. ನಿಮ್ಗೆ ಹೆಂಗ್ ಗೊತ್ತಾಯ್ತು? ಅವಾಗ ನಾವ್ ಸಣ್ಣ ವಯಸ್ಸಿದ್ವಲ್ರಿ, ತಿಳುವಳಿಕೆ ಇದ್ದಿಲ್ಲ. ಈ ಸದ್ದ ಈಗ ದೊಡ್ಡವ್ರಾದ್ಮ್ಯಾಕ ಅದು ಹಿಂದಿಂದ ನೆನಪಾಗ್ಲಾಗತ್ತದ್ರಿ. ಓ, ಅವಾಗ ನಿಮ್ ತಾಯಿ ಏನ್ ಮಾಡ್ತಿದ್ರು ಅದು ಈಗ ನೆನಪಾಗ್ತಾ ಇದೆ. ಈಗ ಈ ಸದ್ದ ಎಲ್ಲಾದವ್ರದ್ದು ನೋಡಿ ಅವಾಗಿಂದ ಈಗ ನೆನಪಾಗ್ತಾ ಇದಾರೆ ಸರ್. ಓಕೆ, ನಿಮ್ ತಾಯಿ ಅದನ್ನೆಲ್ಲ ಬಿಟ್ಟು ಒಳ್ಳೆ ರೀತಿಯಲ್ಲಿ ಇದ್ದಾರೆ ಈಗ? ಈಗ ಇಲ್ರಿ, ಈ ಸದ ಅದು ನಮ್ ತಂದೆಗನು ಗೊತ್ತಾಗ್ಯದ್ರಿ. ಅದು ನಮ್ ತಂದೆಗ ಗೊತ್ತಾಗಿ ನಮ್ ತಂದೆ ತಲಿ ಪರಕ್ ಆಗ್ಯದ್ರಿ. ಅಲ್ಲ, ಈಗ ತಾಯಿ ಇದಾರೋ ಇಲ್ವೋ? ಆದ್ರಿ ತಂದೆನೂ ಅರ ನಮ್ ತಾಯಿನೂ ಅರ ರೀ. ನಿಮ್ ಜೊತೆನೇ ಇದ್ದಾರ? ರೀ. ಅಂದ್ರ ನಾ ಸಣ್ಣ ಇರ್ಲಕ್ಕಾಗಿ ನಾವ್ ಏನ್ ಮಾಡ್ಯಾರ್ರಿ, ನಮ್ ಮಾಯಿ ಮುತ್ತಂಬಲ್ಲಿ ಬಿಟ್ಟು ಹೋಗಿದ್ರಿ. ಬಿಟ್ಟು ಹೋಗಿರು. ನಮ್ ತಂದೆ ತಾಯಿ ಜೋರಾಗಿರ್ತಾರ್ರಿ. ಜವರ್ಗಿ ಅಲ್ಲಿ ಸಿಟಿಯಾಗಿರ್ತಾರ್ರಿ. ನಾ ಅವಾಗ ವಾರಕ್ಕೊಮ್ಮ 15 ದಿನಕ್ಕೊಮ್ಮ ಹೋಗ್ತಿದ್ರಿ ಅಲ್ಲಿಗೆ. ಅವಾಗ ಹೋದಾಗೊಮ್ಮ ಅವ್ರು ಫೋನ್ನಾಗ ಮಾತಾಡೋದು ಅಲ್ಲೇ 1 2 ದಿನ 3 ದಿನ ಇರ್ತಿದ್ರಿ. ಇದ್ದಾಗ ಫೋನಾಗ ಮಾತಾಡ್ದ ಅವಾಗ ಅಟ್ಟು ನಮಗ್ ತಿಳುವಳಿಕೆ ಇರ್ತಿಲ್ರಿ ಮಾತಾಡಿ. ಈಗ ಅವಾಗೆಲ್ಲ ಈ ಸದ ಅವಾಗ ಏನ್ ಮಾತಾಡ್ಯಾರ ಈಗ ಅರಿವಾಗತ್ತರಿ. ಅಂದ್ರೂ ಈಗ ಸಹ ನಮ್ ದೊಡ್ಡವ್ರ ಆದ್ಮ್ಯಾಕ ಡಿಗ್ರಿ ಕಾಲೇಜ್ ಇದು 10th ಕಲಿತಾ ಇದ್ನಲ್ರಿ. 10th ಸೆಕೆಂಡ್ PUC ಫಸ್ಟ್ PUC ಅಲ್ಲೇ ಜೋರ್ಗೆ ಇತ್ರಿ ಕಾಲೇಜ್. ನಮ್ದು ಈ ಸದ್ 10ನೇ ತನ ಇಟ್ಟೆ ಅವ್ರಿ ಹಳ್ಳ್ಯಾಗ. ಅದು ಸೆಕೆಂಡ್ PUC ಫಸ್ಟ್ PUC ಜೋರ್ಗೆ ಅಲ್ರಿ ಸಿಟಿಯಾಗ ಅದ, ಅಲ್ಲೇ ಇರ್ತಾರ. ಅಲ್ಲೇ ಇದ್ದಾರ ನಾವು. 2 ವರ್ಷನ್ಯಾಗ ಮತ್ ತಿಳುವಳಿಕೆ ಬಂದಾಗ ಅದು ಎಲ್ಲಾ ಒಟ್ಟು ಕಣ್ಣಾರೆ ಕಂಡ ಮ್ಯಾಕ ಅದು ನಮಗ್ ಈಗ ಗೊತ್ತಾಗ್ಯದ್ರಿ. ಅದು ನಮ್ ತಂದೆಗ ಮೊದಲೇ ಗೊತ್ತದ. ಏನ್ ಮಾಡಿದ್ರಿ, ತಲೆ ಪರಾಕ್ ಆಯ್ದ್ರಿ. ಅವ್ನ್ ಪರಾಕ್ ಅಂದ್ರ ತಲಿ ಅಂದ್ರ ಇದು ಹುಚ್ಚ ಗೊತ್ತಾಗಿ ಒಂದ್ ಸ್ವಲ್ಪ ಹುಚ್ಚಿಡ್ದಂಗೆ. ಹುಚ್ಚ ಅಂದ್ಲಕೇನ್ರಿ, ಅದೇ ಟೆನ್ಷನ್ ದಾಗ ಕುಡಿಯೋದು. ಅದ ಕುಡಿಯೋದು ಪೂರ್ತಿ ಹೆಚ್ಚ ಮಾಡಿಬಿಟ್ಟೇನ್ರಿ. ಮಾಡಿಬಿಟ್ಟಾಗ ಈ ಸದ್ದ ನಮ್ಮ ಅಪ್ಪ ಪೂರ್ತಿ ಇದು ಆಗ್ಯದ್ರಿ ತಲಿ. ಈಗ ನಮ್ಮ ಅಪ್ಪನೇ ಅಂತನ್ರಿ, ಈ ಸದ್ದ ನೀ ಕುಡಿ ನಿಮ್ಮ ಅವ್ನ ಹಂಗ ಅಂತ ನಮ್ಮ ಅಪ್ಪ ಅಂತನ್ರಿ. ಏನಪ್ಪ ಈ ಸದ್ದ ನಮ್ಮ ಅಪ್ಪ ಅಂತನ್ರಿ, ನಿಮ್ಮ ಅವ್ವ ಹಂಗಳ, ನೀವ್ ಏನ್ ಬೇಕಾದ್ ಮಾಡ್ರಿ, ನೀವು ಏನ್ ಎಲ್ಲಿಗೆ ಬೇಕಾದಲ್ಲವ್ರಿ, ನೀವ್ ಕುಡಿ ತಿನ್ನು ಏನ್ ಬೇಕಾದ್ ಮಾಡಂತ ನಮ್ಮ ಅಪ್ಪ ಅಂತನ್ರಿ. ಓ, ನಿಮ್ಮನ್ನ ಕುಡೀರಿ ಅಥವಾ ಎಲ್ ಬೇಕಲ್ಲಿ ಹೋಗಿ ನಿಮ್ಮ ಅಪ್ಪನೇ ಹೇಳ್ತಾರೆ ಅಂತ ಹೇಳ್ತಾರೆ. ಈಗ ಅದನ್ನ ಹೇಳ್ತಾರ, ಅಲ್ಲಪ್ಪ ಹಂಗ ಹೋಲಿ ಬಿಡು ಅಂತ ನಾವ್ ಅಂತೀವ್ರಿ. ಅಂದ್ರೆ ನಿಮ್ಮ ಅಮ್ಮನ ಕುರಿತಾದ ವಿಚಾರ ಅವ್ರಿಗೆ ಈಗ ಗೊತ್ತಾಗಿರೋದ ಮುಂಚೆನೆ ಗೊತ್ತಾಗಿರೋದ? ಮೊದಲೇ ಗೊತ್ತದ ರೀ. ಮತ್ತೆ ಅವಾಗ ಇಲ್ಲಿ ಹುಚ್ಚುತನ ಈಗ ಯಾಕೆ? ಅಂದ್ರೆ ಈ ಮದ್ವೆ ಆಗಿ ಒಂದು ಅಂದ್ರಿ ಸದ್ ಅದು ನಮಗ್ ಗೊತ್ತಿಲ್ಲಲ್ರಿ. ನಮಗ ಅವಾಗ ತಿಳುವಳಿಕೆ ಇದ್ದಿಲ್ರಿ. ನಾವ್ ಸಣ್ಣವ್ರ ಇದ್ದೇವಲ್ರಿ. ನಮ್ಮಪ್ಪ ನಾವು ದಿನ ಕೂಲಿ ಕೆಲ್ಸಕ್ ಹೋಗ್ತಾರ, ನಮ್ಮ ಅವ್ರ ಮನ್ಯಾಗ ಇರ್ತೀವ್ರಿ. ಅಲ್ಲಪ್ಪ, ನಿಮಗ್ ತಿಳುವಳಿಕೆ ಇಲ್ಲ, ನಿಮಗ್ ಗೊತ್ತಿರ್ಲಿಲ್ಲ ಬಿಡ್ಬಿಡು. ತಂದೆಗ್ ಮುಂಚೆಯಿಂದ ಗೊತ್ತಿತ್ತಲ್ವಾ? ಅದು ಅದ ಮ್ಯಾಕ ನಮ್ಮ ಅವ್ರು ಅದು ಜಗಳ ಆಗಿ ಎಲ್ಲ ಪೊಲೀಸ್ ಸ್ಟೇಷನ್ ಕೇಸ್ ಆಗ್ಯಾವ್ರಿ, ಕಾನೂನ್ ಆಗ್ಯಾವ. ಒಳ್ಳಿ ಅವ್ರು ನಮ್ಮ ತಂದೆ ಅಂದ್ರ ಏನಾತ್ರಿ, ಗಂಡ್ಮಕ್ಳದ ಹಿಡ್ದಿಲ್ರಿ ಕೇಸ್, ಹೆಣ್ಮಕ್ಳದ ಹಿಡ್ದಾರ್ರಿ. ಈಗ ಏನಾಗ್ಯದ, ನಮ್ಮ ಪದ ಗೊತ್ತಾಗಿ ಕುಡ್ದ್ ಹೋಗಿ ಜಗಳ ಆಡ್ಯಾನ್ರಿ. ಅಂತ ಜಗಳ ಆಡ್ಮ್ಯಾಕ ನಮ್ಮ ಅವ್ವ ಕೇಸ್ ಕೊಟ್ಟಾಳ್ರಿ. ಹಂಗಾಗಿ ಅದು ನಮ್ಮ ವಿಸ ಕುಡ್ದಿರೋ ತಪ್ಪ ನಮ್ಮ ಅಪ್ಪಂದ ಆತ್ರಿ. ಕಿರುಕುಳ ಅಂತ. ಕಿರ್ಕುಳ. ಅದು ನಮ್ ತಂದೆಯವ್ರ ಮೇಲೆ ಕೇಸ್ ಬರ್ತಾರೆ, ನಮ್ ತಾಯಿಯವ್ರ ಮೇಲೆ ಬರ್ಲ. ಹಂಗಾಗಿ ಸದ್ ಪೂರ್ತಿ ನಾವು ಹಾಳಾಗ್ಬಿಟ್ಟೇವ್ರಿ. ಆಯ್ತು. ಈಗ ಅದೆಲ್ಲ ಆದ್ಮೇಲೆ ತಾಯಿ ತಿದ್ಕೊಂಡವ್ರ ಅವ್ರ ತಪ್ಪನ್ನ? ಅದು ತಿದ್ಕೊಂಡವ್ರಿ. ಸದ ಈಗ ನಮ್ಮ ಅಪ್ಪ ಅವ್ರು ತಿದ್ಕೋಬೇಕಲ್ಲ. ಈಗ ಅದು ಮಾಡಿದ ತಪ್ಪ ತಲೆಗೆ ಕೂತ್ ಬಿಟ್ಟದ್ರಿ ನಮ್ಮ ಅಪ್ಪ. ಅಂದ್ರೆ ತಾಯಿ ತಿದ್ಕೊಂಡವ್ರೆ, ಬಟ್ ಆ ನೋವನ್ನ ತಂದು ಮರಿತಾ ಇಲ್ಲ ಅಂತ ತಂದೆ. ಕುಡಿಗಿಡಿತಿರೋ ಹೆಂಗೆ? ಇದು ನಾವು ಕುಡಿಯಲ್ರಿ. ಇದೇ ಮತ್ತ ತಂದೆಯವರು ನಾವು ಸಣ್ಣ ವಯಸ್ಸಲ್ಲೇ ನಾವು ಪ್ರೀತಿ ಅದು ಮಾಡೀವ್ರಿ. ಅದು ಅವ್ರು ಹೇಳಿದ್ರಿ, ಅವ್ ಆಗಳೇ ಕೇಳ್ದಲ್ರಿ ಫಸ್ಟ್ ಕಾರ್ಯಕ್ರಮ. ಮದ್ವೆ ಆಗೈತಾ? ಹೇಗಿಲ್ರಿ, ನಾ ಆಗಿಲ್ಲ. ಈಗ ಮಾಡ್ತೀನಿ ಅಂತ ಕೂತಾವ್ರಿ, ನಾ ಆಗಲ್ಲಾಗೇನ್ರಿ ನಾನೇ. ನೀವು ಪ್ರೀತಿ ಗೀತಿ ಎಲ್ಲ ಮಾಡಿದ್ರಿ? ಮಾಡೀವ್ರಿ. ಅದೇ ಮಾಡಿದ್ರು ಈಗ ತಂದೆ ತಾಯಿಕಿಂತ ಪ್ರೀತಿ ಪ್ರೇಮ ದೊಡ್ಡದಾಗಲ್ರಿ. ಓಹ್, ಹುಡ್ಗಿ ಬಿಟ್ಟೋದ್ಲಾ? ಬಿಟ್ಟೋಗಲ್ರಿ. ಇದ್ದೋಡ್ರಿ ಇದ್ದು ಅದನ್ನು ಸದ ಇದೇ ಮನಿ ಪ್ರಾಬ್ಲಮ್ ಸಂಬಂಧ ಅವಳು ಬಿಟ್ಟೋದ. ಈಗಲೇ 22 ವರ್ಷ ಅಂದ್ರೆ ಲವ್ ಯಾವ ವರ್ಷ ಮಾಡ್ತಾ ಇದ್ರಿ ನೀವು? ಅದು ಲವ್ ಅನ್ಲಕೇನ್ರಿ, ಅಂದ್ರೆ ಇಷ್ಟ ಐತ್ರಿ. ನಮ್ ಬೀಗರ ಇದ್ರಿ ಅವ್ರು. ಅಂದ್ರ 22 ವರ್ಷಕ್ಕೆ ವಿಚಿತ್ರ. ಓಕೆ, ಅಂದ್ರೆ ಈ ಸ್ಕೂಲ್ ಕಾಲೇಜ್ ಟೈಮಲ್ಲಿ ಲವ್ ಮಾಡಿದ್ರಾ? ಇಲ್ರಿ, ಅದು ಸಣ್ಣ ಕ್ಲಾಸ್ 5ನೇ ಅವು ಅಂದ್ರ ಇಷ್ಟ ಅಂತ. ಅಂದ್ರ ಅವಾಗ ಅದು ಪ್ರೀತಿ ಪ್ರೇಮ ಗೊತ್ತಿಲ್ರಿ. ಇಷ್ಟ ಅಂತಂತ ಹಿಂಗ
ಅವ್ರ ಮೇಲೆ ಅವ್ರ ಸಂಗಟ ಇರ್ತದ, ಅವ್ರ ಸಂಗಟ ಬೆಳ್ಕೋತ ಬಂದಿವ್ರಿ. ನೀವ್ ಇಷ್ಟ ಅಂತ ಹೇಳಿದ್ರ ಹುಡುಗಿಗ್ ನೀವು? ಅವ್ರು ನಾವು ಎಲ್ಲ ಒಂದೇ ಮನ್ಯಾಗ ಅಂದ್ರ ಇಷ್ಟ ಅಂತ ಹುಡುಗಿಗ್ ನೀವು ಪ್ರಪೋಸ್ ಮಾಡಿದ್ರ? ಮಾಡಿದವ್ರಿ. ಏನಂದ್ರು? ಎಲ್ಲ 10ನೇ ತನ ಚಲೋನೇ ಇದೇವ್ರ. ಎಂದು 11ನೇ PUC ಜವ್ರಿಗೆ ಹಚ್ಚದ್ರ ನೋಡ್ರಿ ಸಿಟಿಗೆ. ಅವಾಗ ಏನಿಟ್ರ ಅದು ಹೊಳಿ ಮತ್ತ ದೊಡ್ಡ ವಯಸ್ಸಾದಂಗ ಬೇರೆ ಆಗ್ತದಲ್ರಿ. ಹಂಗಾಗಿ ಎಲ್ಲ ಅವ್ರು ಇದು ಆಗ್ತಾರ್ರಿ. 10ನೇ ಕ್ಲಾಸ್ ತಕ್ಕ ಬೆಳಿಗ್ಗೆ ಎದ್ರೆ ನಿಮ್ಮಕ್ಕನೆ ನೋಡ್ಬೇಕಿತ್ತು. PUC ಹೋದ್ಮೇಲೆ ಬೇರೆ ಬೇರೆಯವ್ರು ಸಿಕ್ಕರಲ್ಲ. ಹಾ ರೀ, ಹಂಗಾಗಿ ಅದು ಎಲ್ಲ ಇದಾಯ್ತಲ್ರಿ, ಗಮನ ಚದುರಿತು ಅಂತ. ಆಯ್ತು. ನಾನು ಒಂದ್ ವರ್ಷ 1.5 ವರ್ಷ ಕಂಡಪಟ್ಟಿ ಕುಡಿಯೋದು ಮಾಡ್ಲಾತ್ನಲ್ರಿ. ಓಹೋ, ಆ PUC ಟೈಮಲ್ಲಿ ಕುಡಿತಿದ್ರಾ? ಹಾ ರೀ, ಆ ಟೈಮ್ನಲ್ಲಿ ಕುಡಿತಿದ್ದೆ. ಅದು ಈ ಸದ್ದ ತಿಳಿದ ಎಲ್ಲ ಮಾಡೀನ್ರಿ. ಆದ್ರ ಈಗ ಏನಾತ್ರಿ, ಅದು ಕುಡಿಯೋದ್ ಬಿಟ್ಟಿನಿ ಎಲ್ಲಾ ಮಾಡೀನಿ ಅಂತಂದ್ರ ಈ ನಮ್ ತಂದೆಯವ್ರು ಕುಡಿತಾರ, ನಮ್ ತಮ್ಮ ಅಪ್ಪ ಕುಡಿತಾನ ಅಂತ ನಮ್ಗ ಅದು ತಲೆಯಾಗ ಬರ್ತಾರಿ. ಈಗ ನಿಮ್ ತಂದೆ ಬಾಯ್ ಬಿಟ್ಟು ಹೇಳ್ತಾರ, ನಿಮ್ಮ ಅಮ್ಮ ಹಿಂಗ್ ಮಾಡ್ಬಿಟ್ಲು, ನಂಗೆ ತಲೆ ಕೆಟ್ಟು ಹೋಗಿದೆ, ನನ್ ನೆಮ್ಮದಿ ಹಾಳಾಗಿದೆ, ಅದಕ್ಕೆ ಕುಡಿತಾ ಇದ್ದೀನಿ ಅಂತಾರ? ಅದು ಮೊದಲ್ ಹೇಳ್ಯಾರಿ. ಮೊದಲು ಹೇಳ್ಕೊತ ಬಂದಾರ. ನಮ್ಮ ಅವ್ರು ಬಿಟ್ಟು ನಮ್ಮ ಮಾತು ಕೇಳಿ ನಮ್ಮ ಹಳ್ಳೆಲ್ಲೇ ಬಂದಾರ ರೀ ಸದ್ದ. ಈಗ ಇವಾಗ ನಡೆದ ಅಂದ್ರ ಅದೇ ಕುಡಿಯೋದ್ ಹೆಚ್ಚ ಮಾಡ್ಬಿಟ್ಟಾರ್ರಿ. ಅದು ಬಿಡಲ್ಯಾರ ಅವ್ರು. ಯಾರು ನಿಮ್ ತಂದೆ? ದಿಸಕ್ಕೆ ಎಷ್ಟು ಕುಡಿತಾರೆ? ಅವ್ರು ಕುಡಿಯೋದೇನ್ರಿ, ರೊಕ್ಕ ಇದ್ದು ಅಂದ್ರ ರೊಕ್ಕ ಖಾಲಿ ಆಗತ್ತಂತ ಕುಡಿತಾರೆ. ಅಷ್ಟೇ ಅಂತಿಲ್ಲ, ದುಡ್ಡು ಖಾಲಿ ಆಗೋವರ್ಗು. ನೀವೇ ಹಿರಿಯರ ಅಥವಾ ಏನು ಮನೆಗೆ? ನಾನೇ ಹಿರಿಯವ್ರಿ. ನಮ್ಮ 3 ಮಂದಿ, ನಮ್ಮ ಅಪ್ಪರು 3 ಮಂದಿ ಅರ್ರಿ. ನಮ್ಮ 3 ಮಂದಿಗೆ ನಾನೇ ಹಿರಿಯವ್ರಿ. ಈ ಮನೆಗೆ ದುಡಿಮೆ ಅಥವಾ ತಂದ ಹಾಕೋದು ಯಾರು? ತಂದೆನೇ ಮಾಡ್ತಾರ? ಈಗ ದುಡಿಯೋದ ಅನ್ಲಕ್ಕೇನ್ರಿ, 3 ಮಂದಿ ಬೇರೆ ಬೇರೆ ಆಗ್ಯಾರ್ರಿ. ಅಲ್ಲ, ಮನೆಗೆ ಖರ್ಚು ವೆಚ್ಚ ಎಲ್ಲ ಹೆಂಗ್ ನೋಡ್ಕೊಳ್ತಾರ? ನೀವು, ನಿಮ್ ತಾಯಿನೋ? ಯಾರು ನೋಡ್ಕೊಳ್ತಾರೆ? ಯಾರು ದುಡಿತಾರೆ ಅಂದೆ? ನಮ್ ಕಾಕ ನೋಡ್ಕೊತಾನ್ರಿ. ಕಾಕ ಅಂದ್ರೆ ನಮ್ ತಂದೆಯವ್ರ ತಮ್ರಿ. ಚಿಕ್ಕಪ್ಪ. ಚಿಕ್ಕಪ್ಪ. ಈಗ ನಿಮ್ಗೆ 22, ಓದೆಲ್ಲ ನಿಲ್ಸಿದ್ದೀರಿ. ಈಗ ನೆಕ್ಸ್ಟ್ ನೀವೇನ್ ಮಾಡ್ಬೇಕು ಅಂದ್ಕೊಂಡಿದ್ದೀರಿ? ಓದ್ ಅನ್ಲಕ್ಕೇನ್ರಿ, ಸೆಕೆಂಡ್ PUC ಮುಗಿತಲ್ರಿ, ಡಿಗ್ರಿಗೆ ಹಚ್ಚ ಅಂತಂದ್ರಿ ನಮ್ಮ ಅವ್ಗ. ನಮ್ಮ ಅವ್ರ ಏನಂದ್ರೆ, ನಾವ್ ಆಯಿ ಮುತ್ಯಂಬಲ್ಲಿ ಇದ್ನಲ್ರಿ, ನಿಮ್ಮ ಆಯಿ ಮುತ್ಯಂಬಲ್ಲಿ ಇದೀನಿ, ನಿಮ್ಮ ಆಯಿ ಮುತ್ಯಂಬಲ್ಲಿ ಎಲ್ಲಾ ದುಡ್ದಿದಿ, ಅವ್ರ ಬಲ್ಲಿ ಕೇಳ ರೊಕ್ಕ ನಾ ಕೊಡಲ್ಲ ಅಂತ ನಮ್ಮ ಅವ್ರ ಅಂದ್ರಿ. ಆಯಿ ಮುತ್ಯಾಗ ಕೇಳಿದ್ರೆ, ಇಲ್ಲ ನಿಮ್ಮ ಮುತ್ತಿ ಅಂದ್ರೆ ನಿಮ್ ತಾಯಿಯ ತಾಯಿನೋ ಅಪ್ಪನ ತಾಯಿನೋ? ಅಪ್ಪನ ತಾಯಿ ರೀ. ಅಜ್ಜಿ? ಅಜ್ಜಿ. ನಮ್ಮ ತಂದೆಯವ್ರ ತಾಯಿ ಮುತ್ಯಾರಿ. ಅಂದ್ರೆ ತಾಯಿ ತಂದೆ ಅಂದ್ರೆ ಅಜ್ಜಿ ತಾತ? ನಮ್ಮ ಅಪ್ಪನ ಅವ್ವ ಅಪ್ಪ ರೀ. ಅಜ್ಜಿ ತಾತ. ಅವ್ ನಿಮ್ ಆಯಿ ಮುತ್ಯಂಬಲ್ಲಿ ಅಲ್ಲೇ ದುಡ್ದಿದೆ, ಅಲ್ಲೇ ಹಿಸದ ಏನತ್ರಿ. ಈಗ ಯಾವಾಗಾರ ಸಾಲಿ ಪೈಲಿ ಸೂಟಿ ಕೊಟ್ಟಾಗ ಕೆಲ್ಸಕ್ಕ ಅದಕ್ಕ ಹೋಗಲ್ರಿ. ಇಲ್ಲಿ ನಮ್ಮ ಹೊಲ್ಗೊಳ ಅವ್ರಿ ನಮ್ಮೂನು. ಹೋಗಿ ಅಲ್ಲೇ ದುಡ್ದಿದಿ, ಅಲ್ಲೇ ಮಾಡಿದ್ವಿ, ಮಾಯಿ ಮುತ್ತೆ ಕೇಳು ನಾ ಕೊಡ್ಲ ಅಂತ ನಮ್ಮ ಅವ್ರ ಅಂದ್ರಿ. ಈಗ ನಮ್ಮ ಮಾಯಿ ಮುತ್ತೆ ಅಂತ, ನಿಮ್ಮ ಅವ್ವ ಅಳಪ್ಪ, ನಿಮ್ಮ ಅವ್ವ ಬಲ್ಲಿ ಹೋಗು, ನಮ್ ಬಲ್ಲಿ ರೊಕ್ಕ ಇಲ್ಲ ಅಂತ ನಮ್ಮ ಮಾಯಿ ಮುತ್ಯಾರ ಸಹಜವಾಗಿ ಕಳ್ಸ್ತಾರ್ರಿ ನಮ್ಮ ಅವ್ರ ಬಲ್ಲಿ. ಹಂಗಾಗಿ ಏನ್ ಮಾಡಿದ್ರಿ, ನಮ್ಮ ಅವ್ವ ಅಂತರ ನಮ್ಮ ಅಪ್ಪ ಕುಡಿತೀನಲ್ರಿ ಅಂದ್ ಕುಡಿದ್ರುನು, ನಮ್ಮ ನಿಮ್ಮ ಅಪ್ಪನ ಸಂಗಡ ಕೆಲ್ಸಕ್ಕೆ ಹೋಗಕ್ಕೆ ನಿನ್ ಸಾಲಿ ಫೀಸ್ ಕಟ್ಕೋ, ನನ್ ಕೈಲಿ ಕಟ್ಟೋದಾಗಲ್ಲ ಅಂತ ಅಂದೋಡ್ರಿ ನಮ್ಮ ಅವ್ರು. ಅಂದ್ರ ಮ್ಯಾಕ ನಮ್ಮ ಅಪ್ಪ ನಾನು ಕರ್ಕೊಂಡ್ ಹೋದ್ರಿ ಶಿರ್ಡಿ. ಇಲ್ಲಿದ ನಮ್ಮ ಜೋರಿ ತಾಲೂಕ್ ನಿಂತ 2 ಹಗಲ 2 ರಾತ್ರಿ ಹೋಗ್ತಿವ್ರಿ ಶಿರ್ಡಿಗೆ ಹೋದೇವ್ರಿ. ಅಲ್ಲಿ ಹೋಗಿ ಅಂದ್ರ ನಮ್ಮ ಅಪ್ಪರು ಕುಡಿತಾರ, ಕುಡ್ಕುರ್ ಸಂಗಟೆ ಹೋದ್ರಿ. ನಾ ಒಬ್ಬ ಕುಡಿಲಾರ್ದವ್ರಿ ಅಲ್ಲಿ. ಸಣ್ಣ ಹುಡುಗನೇ ನಾನೇ ರೀ ಅಲ್ಲಿ. ಕುಡ್ಲಾರ ಅಲ್ಲಿ ಹೋದ ಮ್ಯಾಕ ಪೂರ್ತಿ ಕುಡಿಯೋ ಚಟ ಬೇಕ್ ನೋಡ್ರಿ. ಶಿರ್ಡಿಗೆ ಹೋದ್ಮೇಲೆ? ಶಿರ್ಡಿಗೆ ಅಲ್ಲಿ ಹೋದ್ಮ್ಯಾಕ ಅಂದ್ರ JJM ಕೆಲ್ಸ ಅಂತ ಅದ್ರಿ. ಮನೆಗೂ ಗಂಗೆ ಅಂತಿಲ್ರಿ, ಆ ಕೆಲ್ಸ ಮಾಡ್ತಿದಾರಿ. ಇಲ್ಲ ಇದೇ ಕೆಲ್ಸ ಅಲ್ಲಿ ಕಳ್ಸಿಬಿಟ್ರಿ. ಅಂದ್ರಿ ನೆಲ ಅಡ್ಡಿ ಪೈಪ್ ಹಾಕದ್ರಿ ಮನ್ಯಾಗ. ಮನೆ ಇರ್ತಾವಲ್ರಿ, ಮನೆ ಗಂಗೆ. ಮನೆ ಗಂಗೆ. ಎಷ್ಟ್ ಕೊಡ್ತಿದ್ರು? ಅದು ಒಂದ್ ದಿನಕ್ಕೆ 500 ಕೊಡ್ತೇವ್ರಿ. ಅಪ್ಪ ನೀವಿಬ್ರು ಹೋಯ್ತಾ ಇದ್ರ? ನಾವ್ ಹೋಯ್ತೇವ್ರಿ. ನಮ್ ಮುತ್ಯಾನ ಅಣ್ಣನ ಮಗ ಒಬ್ಬ ಇದ್ದಾರಿ, ಅವನು ಕುಡಿತಿಲ್ರಿ. ನಾವ್ ಇಬ್ಬರೇ ಕುಡ್ಲಾರ್ದವ್ರಿ, ಉಳಿಕೆ ಹೊಸ ಮಂದಿ ಕುಡಿತಿರ್ರಿ. ವಾಪಸ್ ಬರ್ಬೇಕಾದ್ರೆ ನೀವು ಕುಡ್ಕೊಂಡೇ ಬಂದ್ರಿ? ಅದು ಹೋಗಾಗ ಏನಾಗ್ಯದ್ರಿ, ಚಲೋನೆ ಹೋಗ್ಯವ್ರಿ. ಮತ್ತ ಅಲ್ಲಿ ಹೋದ್ಮ್ಯಾಕ ಕೆಲ್ಸ ಹಾಡ್ ಕೆಲ್ಸ ರೀ ಅದು. ಹಿಂಗಾಗಿ ಅಲ್ಲಿ ಬರೇ ಜಗಳ ರೀ. ಜಗಳ ಹಿಂಗ ಬರೀ ಬಿಡೋದು ಕೆಲ್ಸ, ಮತ್ತ ಸೂಟಿ ಆಗೋದು. ಏನಪ್ಪಾ ನಾವು ಸಾಲಿ ಬಿಟ್ಟು ಬಂದೆ, ಹಿಂಗಾಲಕತ್ತು ಸುಮ್ಮ ಅಲ್ಲೇ ಯಾರ ಬಲ್ಲ ಸಾಲ ಕೇಳ್ರಿ ಕಾಲೇಜ್ ಹಚ್ಲಿಲ್ಲ ನಂಗ ಐತ್ರಿ.
ಹಂಗಾಗಿ ಅಲ್ಲಿ ನಮ್ಮ ನಮ್ಮ ಅಪ್ಪನ ಅಣ್ಣನ ಮಗನೊಬ್ಬ ಇದ್ದಾರೆ. ಅವ ಕುಡಿತಿದ, ಅವನ ಸಂಗಟ ಸ್ವಲ್ಪ ಜಾಸ್ತಿ ಗಳತನ ಇತ್ತು. ಅವ ಕುಡಿತಾನಂದ್ರ ಅವ್ನ ಸಂಗಟ ಕುಡಿತಿಲ್ರಿ, ಸುಮ್ಮ ಹೋಗ್ತಿದೆ. ಹಂಗಾಗಿ ಇಲ್ಲಿ ಊರಾಗ ಅಟ್ ಮಾಡಿದ ಕುಡಿತಿದಲ್ರಿ, ಅವ್ನ ಸಂಗಟ ಸುಮ್ಮ ಹೋಗ್ತಿದ. ಅಲ್ಲಿ ಹೋದ್ಮ್ಯಾಗ ಪೂರ್ತಿ ಹ್ಯಾಬಿಟ್ ಬಿತ್ರಿ. ಹ್ಯಾಬಿಟ್ ಬಿತ್ತ ಮ್ಯಾಕ ಅಲ್ಲಿ ಕುಡಿಯೋದ್ ಕಲ್ತು ಹೋಯ್ತು. ತಂದಿ ಮಗ ಚಲೋನೆ ಹೋಗಾಗ ನಮ್ಮ ಅಪ್ಪ ಒಬ್ಬನೇ ಕುಡ್ಕೋತೇನ, ಬರಾಗ ನಮ್ ತಂದೆ ತಾಯಿ ಇಬ್ರು ಕಲ್ತೆ ತಂದಿ ಮಗ ಇಬ್ರು ಕಲ್ತ ಕುಡ್ಕೋತೆ ಬಂದೇವ್ರ. ಅದೇ ಅವ್ರ ಇವ್ರು ಕಾಲೇಜ್ ಕಟ್ಟದ್ರ ಅವಾಗೆ ಆತಿತ್ರಿ ನಮ್ಮ ಅವರು. ಅವಾಗ ನನಗ ಸೆಕೆಂಡ್ PUC ಇದು ಡಿಗ್ರಿಗೆ ಹಚ್ಚವತಿ ನಮ್ಮ ಅವ್ರನ್ನ ಅದಕ್ಕ ಇದ್ರಾಗಿದ್ದಾರೆ, ಬೇರೆಯವ್ರ ಸಂಗಟ ಫೋನ್ಯಾಗ ಕಾಂಟ್ಯಾಕ್ಟ್ ಇದ್ರು. ಅವಾಗೆ ಇಟ್ ಕಟ್ಟದ್ರ ನಾ ಇಟ್ ಹಾಳೆ ಆತಿಲ್ರಿ. ಸ್ವಲ್ಪ ಪೂರ್ತಿ ನಂದ್ ಜೀವನನೇ ಎದಕ್ಕೂ ಬರ್ಲಾರ್ದಂಗ ಆಗ್ಬಿಟ್ಟ. ಎಷ್ಟೋ ಮಂದಿ ಒಂದ್ 9ಕ್ಕೆ ಊಟಕ್ಕ ಇದು ಆತ್ರಿ, ಸಾಯ್ತ್ರಿ. ಊಟಕ್ ಕಮ್ಮಿಲ್ರಿ, ಇದು ಜೀವನ ಏನಾಗಿಬಿಟ್ಟದ್ರಿ. ಈ ಸದ ಆಯಿ ಮುತ್ಯಂಬಲ್ಲಿ ಇರ್ಲೋ, ಅಪ್ಪ ಒಂಬಲ್ಲಿ ಇರ್ಲೋ, ಒಬ್ನೇ ಇರ್ಲೋ, ಎಲ್ಲಿ ಒಟ್ಟ ನೆಮ್ಮದಿನೇ ಇಲ್ರಿ. ಒಬ್ನೇ ಇರ್ಲಕ್ಕನು ನಮ್ಮ ಅವ್ರು ಬಿಡಲ್ಲ. ಏನ್ ಮಾಡ್ತಾರೆ? ಜಗಳ ತೈತ್ರಿ. ಎಲ್ರಿ ಓಕೆ ನಾ ಒಬ್ನೇ ಇದ್ದು ದುಡಿತೀನಿ ಅಂತಂದ್ರು ಬಿಡಲ್ರಿ, ಜಗಳ ತೈತಾರ. ಈಗ ಬೆಂಗಳೂರು ಪೇಟೆ ಕಡೆ ಬಂದು ದುಡಿಮೆ ಮಾಡಿ ಅದೇ ಬಿಡಲ್ರಿ ನಮ್ಮ ಅವ್ರು. ಜಗಳ ತಗೋ ಕೇಸ್ ಮಾಡ್ತೀನಿ ಅಂತ ಹೇಳ್ರಿ. ಯಾರ ಬಳಿ ಇರ್ತೀನಲ್ರಿ ನಾ, ಇದ್ದವ್ರ ಯಾರು ಇಟ್ಕೊಂಡಿರ್ತಾರ ಅವ್ರಿಗೆ ಅವ್ರ ಮೇಲೆ ಕೇಸ್ ಮಾಡ್ತಾರ. ಸರಿ, ಮನೇಲಿ ಇರ್ತೀನಿ ದೊಡ್ಡದ ಹಾಕು ಅಂದಾಗ ಕೇಳಲ್ರಿ ಅವ್ರು. ದುಡಿ ಕೆಲ್ಸ ಮಾಡೋವಾಗ 10 ತನ ಮುಂಜಾನೆ 10 ತನ 11 ತನ ಮುನಗ್ತಾರ. ಯಾರು? ನಮ್ಮವರು, ನಮ್ ತಾಯಿಯವ್ರು. ಅಲ್ಲ, ಈಗ ಹತ್ರನೇ ಇರ್ಬೇಕು ಅನ್ನೋದು ಪ್ರೀತಿನ ಅಥವಾ ಏನದು? ಅದು ಏನನ್ರಿ ನಮ್ಮ ಅವ್ರಿಗೆ ತಲೆಯಾಗ ಈ ಸದ್ದ ಅಂತಾರ. ಈ ಸದ್ ಹಳ್ಳಿ ಕರ್ದಿವ್ರಿ. ಈ ಸದ್ ಇಲ್ಲಿ ನಾವ್ ಹಳ್ಳಿಯಾಗ ಅವ್ರ ಸಿಟಿಯಾಗ ಇರ್ಬೇಕನ್ನೋದೇ ಆದ್ರಿ, ಅಲ್ಲಿ ಅವ್ರ ಸಂಗಟ ಇರ್ಬೇಕನ್ನೋದ ಅದ. ನಾವ್ ಅದು ಗೊತ್ತಾಗಿ ನಾವ್ ಬಿಡಿಸಿ ಇಲ್ಲಿ ಕರ್ಕೊಂಡ್ ಬಂದಿವ್ರಿ. ಕರ್ಕೊಂಡ್ ಬಂದಿವಿ. ಸದ್ಯ ಇಲ್ಲಿ ಒಟ್ಟ ಇರ್ಲಾಕ ಆಕಿ ಮನ್ಸಿಲ್ರಿ. ಜರ ಏನ್ರಿ ಆದ್ರೂನು ಪೂರ್ತಿ ಜಗಳಕ್ ನಿಂದಿರ್ತಾಳ. ಅಂದ್ರ ಈ ಕೇಸ ಕಾನೂನ್ ಆದ್ರೂ ಹೆಣ್ಮಕ್ಳ ಮೇಲೆ ಯಾವತ್ತಾರಿ, ನಮ್ಮಂತರ ಮೇಲ ಗಂಡ್ಮಕ್ಳ ಮೇಲೆ ಆದ್ರ ಕುಡಿತಾನ ಅಂತ. ಈಗ ನಾನು ಹೇಳೋದು, ಆಕೆ ಈಗ ನೀನ್ ದುಡಿಯೋ ವಯಸ್ಸು, ಈಗ ಹೊರಗಡೆ ಹೋಗಿ ಈಗ ಅಮ್ಮನನ್ನು ವಿಶ್ವಾಸಕ್ಕೆ ತಗೊಳ್ಬೇಕು. ಅಮ್ಮ ಈಗ ನಾನು ಹೊರಗಡೆ ಹೋದ್ರು ಎಲ್ಲೂ ಹೋದ್ರು ಕುಡಿಯಲ್ಲ, ತಿನ್ನಲ್ಲ, ಅಥವಾ ಏನೋ ನಿಮ್ಮ ಹೆಸರು ಹಾಳು ಮಾಡುವಂಥದ್ದು ಅಥವಾ ಏನೋ ನಾನು ಹಾಳಾಗಲ್ಲ ಅಂದರೆ 4 ಕಾಸು ದುಡ್ದು ಅಮ್ಮನಿಗೆ ತಂದು ಕೊಡೋಕೆ ನೀವು ರೂಢಿ ಆದಾಗ ಅವ್ರಿಗೂ ನಂಬಿಕೆ ಬರ್ಬೋದು. ಓ ಇಲ್ಲಪ್ಪ, ಇವನು ಎಲ್ಲೂ ಬಿಟ್ಟು ಹೋಗಲ್ಲ ನಮ್ಮನ್ನು, ಅಥವಾ ಎಲ್ಲೂ ಏನು ತಪ್ಪು ಮಾಡ್ಕೊಳ್ಳಲ್ಲ, ದುಡಿತಾವನೆ, ತಂದು ಕೊಡ್ತಾವನೆ ಅಂತ ಏನೋ ಆಗ್ಬೋದು. ಅಂದರೆ ನೀವು ಎಲ್ಲ ಹೊರಗಡೆ ಕೆಲ್ಸಕ್ಕೆಲ್ಲ ಹೋಗಿದ್ರಲ್ಲ, ತಂದು ತಾಯಿ ಕೊಟ್ರ? ಇಲ್ರಿ, ಅದು ಈಗ ನಂದು ನಾನೇ ಮಾಡ್ಕೋತೀನ್ರಿ. ನನ್ ತಾಯಿಯವ್ರ ಈ ಸದ ಒಂದು ನಮಗ ಒಂದು ಕಾಲನು ಅಂದ್ರ ಚಪ್ಪಲ್ರಿ, ಒಂದ್ ಬಟ್ಟಿ ಅಂಗಿ ಪಿಂಗಿ ತಗೋಬೇಕಾದ್ರ ನಾವು ತಾಯಿನ ಇಸ್ಕೊಡ್ಬೇಕಲ್ರಿ, ಬ್ಯಾರದ್ರ ಯಾರಿಗೆ ಕೇಳ್ಬೇಕು? ತಾಯಿ ಕೇಳ್ದ ಕೊಡ್ಸಲ್ವ ಅವರು? ಕೊಡ್ಸಲ್ರಿ. ಅಲ್ಲ, ಈಗ ಅವ್ರ ಹತ್ರ ಹಣ ಎಲ್ಲಿ ಬರ್ಬೇಕು ಅಂತ ಅಂದ ಬರೋ ಈ ಸದ್ ನಾವ್ ದುಡ್ದಿದ ಏನತ್ರಿ, ನಾವ್ ಏಟ್ ದಿನ ಏಟ್ ದುಡಿಯಂಗಿವ್ರಿ. ಒಮ್ಮೆ ಇರ್ತಾವ ಒಮ್ಮೆ ಇರಲ್ರಿ ಕೆಲ್ಸ. ಈ ಸದ ನಮ್ ಹೊಲ್ದಾಗ ನಾವ್ ಕೆಲ್ಸ ಮಾಡಿದ್ರೆ ನಮಗ್ ರೊಕ್ಕ ಬರ್ತಾವ್ರಿ. ಈಗ ಆಯ್ತು, ಈಗ ನಾನು ಸುಮ್ಮನೆ ಹೇಳ್ತೀನಪ್ಪ. ಈಗ ನಾನು ನನ್ಗೀಗ 27 ವರ್ಷನಪ್ಪ. ನಾನು ಇವತ್ತಿನವರೆಗೂ ಒಂದು ರೂಢಿ ಮೊದಲಿಂದ, ನಾನು ಎಲ್ಲಿ ಆರ್ಕೆಸ್ಟ್ರಲ್ಲಿ ಹಾಡಕ್ಕೆ ಹೋಗ್ತಾ ಇದ್ದೆ, ಅಲ್ಲೆಲ್ಲೋ ಪತ್ರಿಕೆಯಲ್ಲಿ ಕೆಲಸ ಮಾಡ್ತಿದ್ದೆ, ಅಲ್ಲೆಲ್ಲೋ ಪೇಪರ್ ಹಾಕ್ತಿದ್ದೆ, ಏನು ಬಂದರೂ ನನ್ನ ತಾಯಿಗೆ ತಂದು ಕೊಡೋದು ಇವತ್ತಿಗೂ. ನಂದು ಏನೇ ಹಣಕಾಸಿದ್ರು ನನ್ನ ತಾಯಿ ಅಥವಾ ನನ್ನ ತಾಯಿಗೆ ನಾನು ಕೊಡ್ತೀನಿ. ಅವ್ರು ಕೇಳಲ್ಲ, ಬಟ್ ನಾನು ಕೊಡ್ತೀನಿ. ನನಗೇನು ಬೇಕಂದ್ರೂ ಕೇಳಿ ಇಸ್ಕೊಳ್ತೀನಿ. ಈಗ ನನಗೆ ನನ್ನಮ್ಮ ಕೇಳ್ತಾರೆ ಅಂತ ಅಲ್ಲ, ಅವರು ಪಾಪ ನೀನು ನೋಡ್ಕೊಳಪ್ಪ ಅಂತಾರೆ, ಬಟ್ ನಮಗೆ ಕೊಡೋದು ಒಂದು ಮೊದಲಿಂದ ಬಂದಿರೋದು ರೂಢಿ. ಈಗ ನನಗೇನು ಬೇಕು ಇಸ್ಕೊಳ್ತೀನಿ, ಕೊಡ್ತೀನಿ. ನನ್ನ ಬದುಕು ಈಗೆಲ್ಲ ವ್ಯವಹಾರ ನೋಡ್ಕೊಳ್ಳೋಷ್ಟು ಶಕ್ತಿ ಬಂದಿದೆ, ನೋಡ್ಕೊಳ್ತೀನಿ. ಈಗ ನಮ್ಮ ತಾಯಿ ಮೊದಲಿಂದ ರೂಢಿ. ಹಿಂಗೆ ನಿಮ್ಮ ತಾಯಿಗೆ ನೀವು ತಂದು ಕೊಡಬೇಕು, ಇಸ್ಕೊಳ್ಬೇಕು. ಯಾಕಂಗ್ ಮಾಡಲ್ಲ ನೀವು? ಇಲ್ರಿ, ಅರ್ಥ ಆಯ್ತ್ರಿ. ನಾವ್ ಅದನ್ನು ಈ ಸದ್ಯ ಈಗ ನಾವು ಈ ಸದ್ಯ ದುಡ್ಡು ತಂದ ಕೊಡ್ತೇನ್ರಿ. ಈ ಕುಡ್ದ ವರ್ತ ಜಗಳ ಬೇಕಾಗಿತ್ರಿ. ನಾವ್ ದುಡ್ದು ಕೊಡ್ತೀವಿ. ಸದ್ ನಮ್ ತಮ್ಮ ಸಣ್ಣವನ್ರಿ. ನಮ್ ತಾವ್ ಎಲ್ರಿ ಒಂದ್ ಜರ ಯಾರ್ ಬಲ್ರಿ ಹೋದ್ನಂದ್ರ ಮತ್ತ ಅದಕ್ ಪೂರ್ತಿ ಜಗಳ ನಿಂದಿರ್ತಾರ್ರಿ. ಅಲ್ಲ, ಈಗ ಜಗಳ ಗಂಟಿಯ ಮನಸ್ಥಿತಿ ಅದು ಮೊದ್ಲಿಂದ ಇದೆ. ಈಗ ನೀನು ಒಂದು ನಿರ್ಧಾರ ಮಾಡ್ಕೊಳಪ್ಪ. ಆ ಕಡೆ ಈ ಕಡೆ ಎರಡು ಮಾತಾಡಬೇಡ. ಒಂದು, ಇಲ್ಲ ಸರ್ ಅವರು ನನ್ನ ದುಡಿಮೆಗೂ ನನ್ನ ಪ್ರೀತಿಗೂ ಅವರು ಯೋಗ್ಯರಲ್ಲ ಸರ್,
ಅವ್ರಿಗೆ ಏನು ಅವ್ರದ್ದೊಂದು ದೊಡ್ಡ ಕಾಯಿಲೆ, ಅದಕ್ಕೂ ಔಷಧಿನೇ ಇಲ್ಲ ಸರ್. ಹಾಗಾಗಿ ನಾನು ಏನು ಅಂದ್ಕೊಂಡ್ಬಿಟ್ಟಿದ್ದೀನಿ ಅಂದರೆ, ದುಡಿತೀನಿ, ಎಲ್ಲೋ ಕಡೆಗಾಲಕ್ಕೆ ಅವ್ರಿಗೆ ನನ್ನ ಅವಶ್ಯಕತೆ ಸಹಾಯ ಬೇಕಲ್ವ, ಆಗ ಮಾತ್ರ ನಾನು ಅವ್ರ ಜೊತೆ ಇರ್ತೀನಿ. ಈಗ ಹೆಂಗಂದರೆ ನಾನೀಗ 27 ವರ್ಷದವನಾಗಿ ಓದ್ತಾ ಇಲ್ಲ, ಮನೇಲಿರೋವನಾಗಿ ನಾನು 4 ಕಾಸು ದುಡಿಬೇಕು, ಅಲ್ಲಿ ಇಲ್ಲಿ ತಡ್ಕೊಂಡು ಕೆಲಸ ಹುಡುಕಬೇಕು, ದುಡಿಬೇಕು. ಯಾಕಂದರೆ ಈಗ ನನ್ನ ಕಾರಣ ಅಮ್ಮ ಹಿಂಗಂತಾರೆ ಅವ್ರು ಹಿಂಗಂತಾರೆ ಅಂತ ಕೂತ್ರೆ ಕೈ ನಡೆಯಲ್ಲ. ಆಮೇಲೆ ನಡೆಯಲ್ರಿ. ಈಗ ಇಬ್ರು ಹಿಂಗೆ ತಂದೆ ನೋಡ್ರೆ ಅಮ್ಮನ ನೆಪ ಹೇಳ್ಕೊಂಡು ಹಿಂಗೆ ಕುಡಿತಾನೆ, ಅಮ್ಮ ನೋಡಿದ್ರೆ ಏನೋ ಮಾಡ್ಕೊಂಡು ಹಿಂಗೆ ಕೂತಿದ್ದಾಳೆ. ಇವರಿಬ್ಬರು ಯಾವತ್ತು ಕೈ ಕೊಡ್ತಾರೋ ಗೊತ್ತಿಲ್ಲ. ಹಾಗಾಗಿ ನನ್ನ ತಮ್ಮ ತಂಗಿ ನನ್ನ ಮನೆ ಉಳಿಸ್ಕೊಳ್ಳೋದು ಒಬ್ಬ ಹಿರಿಯನಾಗಿ, ಈಗ ನಿಮ್ಮ ಜವಾಬ್ದಾರಿ ಇರಬೇಕಾದ್ರೆ ನೀನು ಅಮ್ಮನ ವಿಚಾರ ಆಯ್ತಾ, ಪೊಲೀಸ್ ಸ್ಟೇಷನ್ ಕೊಡ್ತಾರೆ ಕೊಡಲಿ, ಅಲ್ಲಿ ಹೇಳಿ. ಅಂದರೆ ನೀವು ಹೊರಗಡೆ ಎಲ್ಲೋ ಹೇಳುವ ಪರಿಸ್ಥಿತಿಯೇ ಬರದೆ ಹೋದರೆ, ನೀವು ಹಿಂಗೆ ಅವ್ರು ಹಂಗೆ ಅಂದಾಗ ನಾಳೆ ದುಡಿಯೋ ವಯಸ್ಸಲ್ಲಿ ಇದನ್ನೆಲ್ಲ ಹೇಳ್ಕೊಂಡು ಕೂತ್ಕೊಂಡ್ರೆ ನಾಳೆ ಬೀದಿಗೆ ಬರಬೇಕಾಗುತ್ತೆ. ಹೇಳಿ, ಯಾರನ್ನ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ ಎಲ್ಲೂ ಅಂದರೆ, ನೋಡಿ ಸರ್ ನಮ್ದು ಹಿಂಗಿದೆ, ನಮ್ಮಮ್ಮ ಎಲ್ಲೂ ಹೊರಗಡೆ ಹೋಗಿ ದುಡಿಯೋಕೆ ಬಿಡಲ್ಲ, ಅಥವಾ ಈ ರೀತಿ ನಮಗೆ ತೊಂದರೆ ಕೊಡ್ತಾಳೆ, ಅಥವಾ ಇಂಥದ್ದೇನು. ಯಾವಾಗ ಇದು ದೊಡ್ಡವರು ವೇದಿಕೆಗೆ ಹೋಗುತ್ತೆ, ಅಲ್ಲಿ ನೀನು ಬಾಯಿ ಬಿಡ್ತೀಯ, ಆಗ ಯಾರೋ ಹೋಗೋದೋ ಬೈದೋ ಬುದ್ಧಿ ಹೇಳ್ತಾರೆ. ಅದು ಬಿಟ್ಟು ನೀನು ಹೆದರ್ಕೊಂಡು ನೀನು ಹಿಂಗೆ ಇರೋದು, ಅವ್ರು ಎದುರಿಸ್ಕೊಂಡು ಹಂಗೆ ಇರೋದು ಅಂದರೆ ನೀನು ಉದ್ದಕ್ಕೂ ಇದರಲ್ಲಿ ಹೋಗ್ತೀಯ, ಜೀವನ ಉದ್ಧಾರ ಆಗಲ್ಲ. ಅದಕ್ಕೆ ನೀವು ತಂದೆ ಕುಡಿ ಅಂತಾನೆ, ತಂದೆ ಎಲ್ಲೋಯ್ತೀಯ ಹೋಗು, ಕುಡಿತೀಯ ಕುಡಿ ಅಂತ ತಂದೆ ಹಿಂಗೆ ಹೇಳ್ಬೋದಾ ಸರ್, ಅಮ್ಮ ಹಿಂಗೆ ಹೇಳ್ಬೋದಾ ಸರ್? ಇರ್ತಾವಪ್ಪ ಜಗತ್ತಲ್ಲಿ, ಎಂಥ ವಿಚಿತ್ರಗಳು ನಡೀತವೆ. ಆದರೆ ಅದು ನಿನ್ನ ಜೀವನದಲ್ಲಿ ಬರ್ತಿರೋದು ಅದು ದುರದೃಷ್ಟಕರ, ಪರವಾಗಿಲ್ಲ. ಆದರೆ ಈ ಸಮಯ ಇದೆಯಲ್ಲ, ತಾಯಿಗೆ ತಂದೆ ಯಾಕೆ ಬೈತಾನೆ ಅಥವಾ ತಂದೆ ಯಾಕೆ ಹಿಂಗಾದ ಅನ್ನೋದಕ್ಕೆ ತಾಯಿ ಕಾರಣ, ತಾಯಿ ಯಾಕೆ ಹಂಗಾದ್ಲು ಅನ್ನೋದು ಅವಳದ ಇನ್ನೊಂದು ಏನೋ ಕಾರಣ. ಬಟ್ ಅವರು ನೀನೇನು ಪಾಪ ಮಾಡಿದ್ದೆ ಮತ್ತೆ? ನೀನು ಅಂಥದ್ದು ಏನೂ ಮಾಡ್ದೇನು ನಿನಗೆ ಹಾಕಿದು ಅಂತ ಮೇಲ್ನೋಟಕ್ಕೆ ಅನ್ಸಿದ್ರು, ಒಬ್ಬ ಮಗನಾಗಿ ಹೆತ್ತವರ ಸಂಕಟಗಳು ಅಂದರೆ ವೇದನೆಗಳು, ರೋದನೆಗಳು ಅಥವಾ ಸನ್ಮಾನಗಳು ಎಲ್ಲದರಲ್ಲೂ ಮಕ್ಕಳಿಗೆ ಪಾಲಿದೆಯಲ್ಲಪ್ಪ. ಅಯ್ಯೋ ಇವ್ರು ಹಿಂಗೆ ಅಂತ ನಾವು ಆಚೆಗೆ ನೂಕೋಕ್ಕಾಗಲ್ಲ, ಅಥವಾ ಇವ್ರು ಹಿಂಗೆ ಅಂತ ಅವ್ರನ್ನ ದೂರ ತಳ್ಳೋಕ್ಕಾಗಲ್ಲ. ನೀನೇನು ಮಾಡ್ತೀಯಾ? ಬೆಂಗಳೂರು ಪೇಟೆ ವಿಶಾಲವಾಗಿದೆ, ಅಥವಾ ಎಲ್ಲೋ ಹೊರಗಡೆ ಜಗತ್ತು ವಿಶಾಲವಾಗಿದೆ. ಎತ್ತ ಅಪ್ಪ ಅಮ್ಮನ ಕೈ ಬಿಡಬೇಡ. ಆದರೆ ದುಡಿಯೋ ಸಮಯದಲ್ಲಿ ನಿನ್ನ ಅಮ್ಮನ ಹಠ, ನಿನ್ನ ಅಮ್ಮನ ಈ ವರ್ತನೆ ವಿಚಿತ್ರ ಹಾಗೂ ಅನಾವಶ್ಯಕ, ಅವ್ರದ್ದೊಂಥರ ರೋಗಿಷ್ಠ ಬುದ್ಧಿ ಎಂದಾಗ ವಿರೋಧಿಸದ್ನ. ಅಂದ್ರೆ ಬೈದು ಬಿಡು ಹೊಡೆದು ಬಿಡು ಅಂತ ನಾನು ಹೇಳ್ತಾ ಇಲ್ಲ. ದುಡ್ಕೊಂಬಂದು ಮನೆಗೆ ಅಮ್ಮನಿಗೆ ಕೊಡೋವಷ್ಟು ನಾನು ರೂಢಿ ಆಗ್ಬೇಕಲ್ಲ. ಅವ್ರಿಗೆ ದುಡ್ಡು ನೋಡಿದಾಗ ಏನೋ ಬುದ್ಧಿ ಸರಿ ಹೋಗುದಲ್ವಾ? ಇಲ್ಲ ರೀ ಗುರುಜಿ, ಇಲ್ಲಿ ನಾ ಒಂದು ಏನಂದ್ರೆ ಪ್ರಶ್ನೆ. ಈಗ ಆಗಲೇ ಕಾರ್ಯಕ್ರಮದಾಗ ಒಬ್ಬ ಅಣ್ಣವ್ರು ಹೇಳ್ರಿ, ಒಂದು ಹುಡುಗಿ ಸಲಕ ಸಾಯ್ಬೇಕಂತ ಮಾಡಿದಾರಿ. ಅದು ಅವನ ಹುಡುಗಿ ಬೇರೆದವ್ರ ಜೊತೆ ಮಲ್ಕೊಂಡಿದ್ ಅವನಿಗೆ ಗೊತ್ತಾದಾಗ ಅವನಿಗೆ ಹಂಗಾಗ್ಯದ್ರಿ. ಸ್ವಂತ ತಾಯಿನೇ ಬೇರೆ ಜೊತೆ ಇದ್ದಾಗ ನಮ್ ಮನ್ಸಿಗೆ ಏನ್ ಅನಸ್ಬಾರ್ದಂತ. ಚಿಕ್ಕ ವಯಸ್ಸಲ್ತಾನೆ ರೀ. ಅಂದ್ರೆ ಆಗ ಅಮ್ಮ ಮಾಡಿರೋ ಎಡವಟ್ಟ ಅಥವಾ ಈಗ್ಲೂ ನಡೀತಾ ಇರೋ ಎಡವಟ್ಟ ಇದು? ಈಗ ಸರ್ ಕರ್ಕೊಂಡ್ ಅದು ಗೊತ್ತಾದ್ಮ್ಯಾಕ ನಾವು ಟೇಟಿಗೆ ಹಾಕಿವ್ರಿ. ಅಂದ್ರ ಬಿಡಲಾಗಿವ್ರಿ, ನಾವ್ ಇಲ್ಲಿ ಬಂದ್ ನಂಬಲ್ಲಿ ಇರೋ ಅಂತ ನಂಬಲ್ಲಿ ಇಟ್ಕೊಂಡಿವ್ರಿ. ಅಲ್ಲಿ ಅಂದ್ರ ಜೋರಿಗಿದ ಸಿಟಿಯಲ್ಲಿ ಇದ್ದಾರ್ರಿ ಅವ್ರು. ಅದು ಗೊತ್ತಾಗಿ ಒಂದು 8 ತಿಂಗಳಾಯ್ತ್ರಿ ಇಲ್ಲೇ ಕರ್ಕೊಂಡ್ ಇಲ್ಲಿ. ಅವ್ರು ಯಾರು ಅಂತ ನಿಮಗ್ ಗೊತ್ತಾ? ಅದು ನಮ್ ಸಣ್ಣ ಗೊತ್ತೈತ್ರಿ, ಅದು ಹಂಗ ಗೊತ್ತವ್ರಿ ಅದು ಯಾರಂತ. ಮತ್ ನೀವು ಜಗಳ ಮಾಡಿ ಅಂದ್ರೆ ಕೇಳಿ ಅಂದ್ರ ಇವನೇ ಅಂತ ಗೊತ್ತಾರ, ಇವ್ರ ಮನೆ ಇಲ್ಲೇ ಅದ, ಇವ್ರು ಇಲ್ಲೇ ಇರ್ತಾರ ಅಂತ ಅದ ಗೊತ್ತಿಲ್ರಿ. ನಿನ್ನ ಅಮ್ಮನ ಕೇಳಿದ್ರೆ ಏನಂತಾರೆ? ಅವ್ ಏನೂ ಹೇಳಲ್ರಿ. ಅದು ಅಂದ್ರ ನಮ್ಮ ಅಪ್ಪಗ ನಮಗ ಇಬ್ಬರಿಗೆ ಗೊತ್ತದ್ರಿ, ಯಾರಿಗ ಗೊತ್ತಿಲ್ಲ. ಅಂದ್ರೆ ಮಕ್ಳು ದಡ ಸೇರಿಸ್ಬೇಕು, ತಡೆಯಪ್ಪ ಮಕ್ಳಿಗೆ ಒಂದ್ ದಾರಿ ಮಾಡ್ಬೇಕು. ನಮ್ಮ ತಮ್ಮಗ್ ತಿಳುವಳಿಕೆ ಬಂದಿಲ್ಲ ಅನ್ಸ್ರಿ. ಅವಾಗ ನನ್ನ ತಿಳುವಳಿಕೆಗೆ ಬಂದ್ಮ್ಯಾಕ ಅವ್ರು ಆಗ್ಯಾರ ಬಿಟ್ಟಾರಿ. ಅಂದ್ರ ನನಗ ನಮ್ಮ ಅಪ್ಪಗ ಇಬ್ಬರಿಗೆ ಗೊತ್ತ. ನಮ್ ತಮ್ಮ ಗೊತ್ತಿಲ್ಲ, ನಮ್ ತಂಗಿ ಗೊತ್ತಿಲ್ರಿ, ನಮ್ಮ ಆಯಿ ಗೊತ್ತಿಲ್ಲ, ನಮ್ಮ ಮುತ್ಯ ಗೊತ್ತಿಲ್ಲ, ನಮ್ಮ ತಮ್ರಿಗೆ ಯಾರಿಗ ಗೊತ್ತಿಲ್ರಿ. ನೋಡಿದೀರಾ ನೀವು? ನಮ್ಮ ಅಪ್ಪ ನೋಡ್ಯಾನ್ರಿ ಕಣ್ಣಾರ. ನಿಮ್ಮ ಅಪ್ಪ ಕುಡ್ದು ಹೇಳ್ತಿರ್ಬೋದು. ಕುಡ್ದು ಹೇಳ್ಬೇಕನ್ಲಕ್ಕ ನಾ ಸದ ಕಣ್ಣಾರೆ ನಾವು ಫೋನ್ ಮಾತಾಡಿದ್ ನೋಡನ್ರಿ. ನನಗ್ ಹೋಗಿ ಕಳ್ಸಿದ್ದು ಅಂದ್ರೆ ಚಿಕ್ಕ ವಯಸ್ಸಿನಲ್ಲಿ ನನಗ ಅರಿವು ಇರ್ತಿಲ್ಲಲ್ರಿ. ಸದ್ ಹೋಗಿ ತೊಂಬ ಅವ್ರ ಬಲ್ಲಿ ಓಕೆ ಮೆಂಬರ್ ತೊಂಬ ಓಕೆ ಅದು ತೊಂಬ, ಹೌದು ಆಯುಸ್ ಕೊಡ್ತಾರ ಅದು ತೊಂಬ
ಅಂತ ಈಗ ಕಳ್ಸಿರ್ತಾರಲ್ರಿ ಸಣ್ಣ ವಯಸ್ಸಿನಲ್ಲಿ, ಅಂದ್ರ ನಮಗ ತಿಳುವಳಿಕೆ ಇರ್ತಿತ್ತ ಅಂದ್ರ ಇವ್ ಹಿಂಗ್ ಈ ಪ್ರೀತಿ ಪ್ರೇಮ ಅಂತ ನಮ್ಗ ಆ ಟೈಮ್ದಾಗ ಅದು ಗೊತ್ತಿರಲ್ರಿ. ಅದು ಈ ಟೈಮ್ದಲ್ಲಿ ಅದು ಅರ್ಥ ಆಗಲತ್ರಿ. ಅದು ಯಾಕೆ ಹಿಂಗಾಯ್ತು, ಸದ್ದವ ಯಾಕೆ ನಮಗ್ ತಂದು ಕೊಡ್ತಿದ, ಯಾಕೆ ನಾ ಬರ್ತಿದ ನಮ್ಮ ಅವ್ರ ಬಳಿ ಅಂತ ಈಗ ಅರ್ಥ ಆಗಲತ್ರಿ. ಅದು ಆಯ್ತಪ್ಪ. ಈಗ ನಾನೊಂದು ಮಾತು ಹೇಳ್ತೀನಿ. ಈಗ ಅವೆಲ್ಲ ನಿಮಗೆ ನೋವು ಕೊಟ್ಟಿದ್ದಾವೆ, ನಾನಿಲ್ಲ ಅಂತ ಹೇಳಲ್ಲ. ಈಗ ಆ ಹುಡುಗಿ ಹಿಂಗೆ ಮಾಡಿದ್ಲು ಅನ್ನೋದು ಆತಂದೊಂದು ರೀತಿ ನೋವಾದರೆ, ತಾಯಿಯ ನಡವಳಿಕೆಯ ವಿಚಾರವಾಗಿ ನಿಮಗೊಂದೇನೋ ಕಿವಿಗೆ ಬಿದ್ದಾಗ ಮಕ್ಕಳಾಗಿ ನಿಮಗೆ ನೋವಾಗುತ್ತೆ, ನನಗೆ ಅರ್ಥವಾಗುತ್ತೆ. ಈಗ ನೀವು ತಾಯಿಗೆ ಏನೋ ಅಂದ್ರೆ ಎಷ್ಟೋ ಜನ ಕುಡ್ದು ಮಾತಾಡ್ತಿರ್ಬೇಕ್ರಿ. ಅಂದ್ರ ಕುಡದಕ್ಕೆ ಅವ್ರು ನನ್ನ ಹುಡುಗಿ ಹಿಂಗ್ ಬೆಳಗರತಿ ಮನ್ಕೊಂಡಾಳ, ನಾ ಹೋಗಿ ಸಾಯ್ತೀನಿ ಅಂತ ಇದ್ರಾಗ ಕಲಿಯುಗದಾಗ್ರಿ ಇಂತ ತಾಯಿನೇ ಹಿಂಗ ಇರ್ಬೇಕಾದ್ರ ನಮ್ ಮನ್ಸಿಗೆ ಎಷ್ಟು ನೋವಾಗ್ಬಿಡದ್ರಿ. ನಾವ್ ಎಷ್ಟು ಸಾರಿ ಸತ್ ಉಟ್ಬೇಕ್ರಿ. ಹೌದು ಹೌದು ಹೌದು, ನನ್ಗೆ ಅರ್ಥವಾಗುತ್ತೆ. ಆದ್ರೆ ಅಂದ್ರೆ ಗುರುಗಳೇ, ನಾವು ಸಣ್ಣ ವಯಸ್ಸಿನ ನಾವು ಅಂದ್ರ ನೀವು ವಯಸ್ಸಂತ ದೊಡ್ಡದಲ್ರಿ, ತಿಳುವಳಿಕೆ ಇದು ಮೇನ್ ರೀ. ನಾನು ಇಲ್ಲ ಅಂತ ಹೇಳಿ ಹೆಚ್ಚು ತಿಳಿದಿದೀಯಪ್ಪ. ಎಷ್ಟು ಚೆನ್ನಾಗಿ ಮಾತಾಡ್ತೀಯ ನೀನು. ಇಲ್ರಿ ಅಂದ್ರೆ ವಯಸ್ಸು ದೊಡ್ಡ ಆಗದಲ್ರಿ, ತಿಳುವಳಿಕೆ ನೋಡಪ್ಪ, ದೊಡ್ಡತನ ನಿರ್ಧಾರವಾಗುವುದು ಅನುಭವಗಳಿಂದ ಹೊರತು ಬಿಳಿ ಕೂದಲು ಬಂದಾಗಲ್ಲ. ಆಯ್ತಾ? ನಿನ್ನ ಜೀವನವನ್ನು ನೀನು ನೋಡೋ ದೃಷ್ಟಿಕೋನ 22 ವಯಸ್ಸಿಗೆ ಹಿಂಗಿದೆ ಅಂದರೆ ದೊಡ್ಡತನ ಬಿಳಿ ಕೂದಲಿಂದಲೋ ವಯಸ್ಸಾಗಿರೋದ್ರಿಂದಲೋ ಅಲ್ಲ, ಅನುಭವಗಳಿಂದ. 16 ವಯಸ್ಸಿಗೆ ಯಾರೋ ಗ್ಯಾರೇಜಲ್ಲಿ ಕೆಲಸ ಮಾಡೋನು ಒಬ್ಬ ಹುಡುಗನಿಗೆ ಇರೋ ತಿಳುವಳಿಕೆ 60 ವಯಸ್ಸವನಿಗೂ ಇರಲ್ಲ ಅಲ್ವಾ? ಬರಲ್ರಿ. ಅದ ಈ ಸರ್ ಎಲ್ಲದಕ್ಕೂ ಸಾವನೇ ಪರಿಹಾರ ಅಲ್ರಿ. ಅಂದ್ರ ಅದು ಮನಸ್ಸಿನ ನೋವು ಹೊರಗ ಹಾಕದ ಹಂಗಂತ. ಹೌದೌದು. ಈಗ ಇಂಥ ಸಮಯದಲ್ಲಿ ತಾಯಿ ತಂದೆಯ ಎಡವಟ್ಟುಗಳನ್ನ ತಿದ್ದೋ ಪ್ರಯತ್ನ ಮಾಡಬೇಕು. ಬಟ್ ಅವರನ್ನು ಮೀರಿ ಹೋಗಿದ್ದಾರೆ ಅಂದಾಗ ನಾವು ಅರ್ಥ ಮಾಡಿಕೊಳ್ಬೇಕು, ನಮ್ಮ ದುಡಿಮೆ, ನಮ್ಮ ವರ್ತನೆ, ನಮ್ಮ ನಡೆ ನುಡಿ ಈ ಮೂಲಕ ನಾವು ಗಟ್ಟಿಯಾಗಿ ಬೇರೂರಬೇಕು. ಅಂದರೆ ಊರಲ್ಲಿ ಯಾರೋ ಜೋರಾಗಿ ಪಟಾಕಿ ಹೊಡಿತಾ ಇದ್ದಾರೆ, ಮನೆ ಒಳಗಡೆ ಮಿಕ್ಸಿ ಆನ್ ಮಾಡಿದ್ದಾರೆ. ಈಗ ಹೊರಗಡೆ ಪಟಾಕಿ ಎಷ್ಟು ಜೋರು ಅಂದರೆ ಮಿಕ್ಸಿ ಸೌಂಡ್ ಅದ್ರ ಮಧ್ಯೆ ಕೇಳಿಸ್ತಾನೆ ಇಲ್ಲ. ಪಟಾಕಿ ಇಲ್ದೇನೆ ಬರೀ ಮಿಕ್ಸಿ ಸೌಂಡ್ ಇದ್ದಾಗ ಇಡೀ ಮನೆ ತುಂಬ ಮಿಕ್ಸಿ ಸೌಂಡೇ ಇರೋದು. ಅಂದರೆ ನಿನ್ನ ತಾಯಿಯ ಈ ಕೆಟ್ಟ ಶಬ್ದಕ್ಕಿಂತ ನಿನ್ನ ಒಳ್ಳೆಯ ಶಬ್ದ ಪಟಾಕಿ ಥರ ಹೆಚ್ಚು ಸೌಂಡ್ ಮಾಡಿದ್ರೆ ಈ ಕೆಟ್ಟದ್ದೇನು ಕಾಣಿಸೋದೇ ಇಲ್ಲ ಯಾರಿಗೂ. ಹೌದಲ್ಲಪ್ಪ? ಅಂದ್ರೆ ನಾವು ಈ ಸದ ಒಳಗ ನಮ್ದು ಏನ್ ನಡೆದ ಅದ ಬಿಟ್ಟು ಹೊರಗ ನಾವು ದೊಡ್ಡ ಸಾಧನೆ ಮಾಡ್ಬೇಕಂತ ನೀವು ಹೇಳ್ತಾ ಇದ್ರಿ. ನಾನು ಹೇಳ್ತಿರೋದು ಅಂದ್ರೆ ಏನ್ ಸಾಧನೆ ಒಕ್ಕಲ್ತನ ವ್ಯವಸಾಯ ಮಾಡ್ತಾ ಇರ್ತೀವ್ರ. ಕೇಳಿಸ? ಹಾ ರೀ, ನಾನು ಹೇಳೋದು ಕೇಳಿಸ್ಕೊಳಪ್ಪ ಅಂದಿದ್ದು. ಬುದ್ಧಿವಂತಿಕೆ ಅಥವಾ ಮಾತುಗಾರಿಕೆ ಬರೀ ಮಾತಾಡೋದ್ರಲ್ಲಿಲ್ಲ, ಕೇಳಿಸ್ಕೊಳ್ಳೋದ್ರಲ್ಲಿದೆ. ಹೌದ್ರಿ. ಗಂಟೆಗಟ್ಲೆ ಕೇಳಿಸ್ಕೊಂಡಿದ್ದೀನಿ ಮತ್ ಅದನ್ನೇ ಹೇಳ್ತೀಯಲ್ಲಯ್ಯ. ಇಲ್ರಿ, ನಾನು ಹೇಳ್ತಿರೋದು ನಿನ್ನ ತಾಯಿಯ ವರ್ತನೆ ಅಥವಾ ತಂದೆಯ ವರ್ತನೆ ಮಕ್ಕಳಾಗಿ ಇದು ನಮಗೆ ತಂದೆ ಹಿಂಗಾದ ಅಲ್ವಾ, ಬಿಡು ನಾವು ಕುಡಿದ್ರು ಎಲ್ಲಿ ಹೋದ್ರು ಯಾರು ಕೇಳಲ್ಲ ಅಂದ್ಕೊಂಡು ಕುಡಿಯೋದು ಅಲ್ಲ. ಅಥವಾ ನಮ್ಮ ಅಮ್ಮನೇ ಹಿಂಗವಳೆ ನಾನು ಹೋಗೋಣವ ಇನ್ಯಾರ ಜೊತೆನೋ ಅಂತ ಹೋಗೋದು, ಅದು ಒಳಿತಲ್ಲ. ಇವೆರಡೂ ಕೂಡ ನಿಮಗೆ ಸಭ್ಯ ಒಳ್ಳೆಯ ಉದ್ಧಾರದ ದಾರಿ ಅಲ್ಲ. ಹಿಂಗಿದ್ದಾಗ ಅಯ್ಯೋ ಅವ್ರ ತಾಯಿ ಹಂಗಂತಪ್ಪ, ಅವ್ರ ಅಪ್ಪ ಹಿಂಗೆ ಕುಡ್ಕೊಂಡು ಮಕ್ಳು ಜವಾಬ್ದಾರಿ ತಗೊಳ್ಳದೆ ಇದ್ದ ಕಾಲದಲ್ಲೂ ಪಾಪ ಮಕ್ಕಳು ಯಾರ ಕಾಲದಡಿಗೂ ಬೀಳ್ದೇನೆ ಅವೇ ದುಡ್ದು ತಮ್ಮ ಜೀವನ ಕಟ್ಕೊಂಡು ಬದುಕುದ್ವಪ್ಪ ಅಂತ ನಾಳೆ ದಿನ 4 ಜನ ಮಾತಾಡಬೇಕು ಅಂದರೆ ಇವತ್ತು ನೀವು ಇವರ ಲೋಪದೋಷಗಳನ್ನು ಇಡೀ ದಿನ ಹೇಳ್ಕೊಂಡು ಹತ್ಕೊಂಡು ಭಜನೆ ಮಾಡ್ಕೊಂಡು ಕೀರ್ತನೆ ಮಾಡ್ಕೊಂಡು ಕೂತ್ಕೊಂಡ್ರು ಹಾಳಾಗಿ ಹೋಗ್ತಿರ ಬಿಟ್ಟರೆ ಏನೂ ಉದ್ಧಾರ ಆಗಲ್ಲ. ಇವರ ವರ್ತನೆಗಳಿದ್ದಾವಲ್ಲ ನಿನಗೂ ಗೊತ್ತು, ಸರಿ ಮಾಡ್ಲಿಕ್ಕೆ ಆಗಲ್ಲ. ಅವಾಗೇ ಸರಿ ಹೋಗ್ತಾವ ಗೊತ್ತಿಲ್ಲ, ಆದರೆ ಅದು ನಿನ್ನ ಕೈಲಿ ಇಲ್ಲ. ಈಗ ನಿಮ್ಮ ಅಪ್ಪನ ಕುಡಿಬೇಡ ಅಂದರೆ ಒಂದು ದಿವಸ ಇರ್ಬೋದು, ಆದರೆ ಮತ್ತೆ ಅವ್ರು ಅದನ್ನೇ ಮುಂದುವರಿಸ್ತಾರೆ. ಯಾಕಂದರೆ ಅವರಿಗೆ ತನ್ನ ಹೆಂಡತಿದೊಂದು ಕಾರಣ ಇದೆ ಮುಂದುವರಿಸ್ಲಿಕ್ಕೆ. ಹೌದಲ್ಲ? ತಾಯಿಗೆ ನೀವು ಊರು ಚೇಂಜ್ ಮಾಡಿಸೋದ್ರಿ, ಬುದ್ಧಿ ಚೇಂಜ್ ಮಾಡಿಸ್ಬೋದಾ? ನೀವು ಅಲ್ಲಿಂದ ಇಲ್ಲಿ ಕರ್ಕೊಂಡು ಬಂದ್ರಿ ಅಲ್ವನಪ್ಪ, ಸ್ಥಳ ಬದಲಾದ್ಮೇಲೆ ಬುದ್ಧಿ ಬದಲಾಗುತ್ತಾ? ಕೆಲವೊಮ್ಮೆ ಆಗಬಹುದು. ಈಗ ಜೈಲಿಗೆ ಯಾಕೆ ಹಾಕ್ತಾರೆ? ಎಲ್ಲಿ ಕೊಲೆ ಮಾಡಿಕೊಂಡೇ ಓಡಾಡ್ತಿದ್ನೋ
ಅವನನ್ನು ತಗೊಂಡೋಗಿ ಜೈಲಿಗೆ ಹಾಕಿದಾಗ ಸ್ಥಳ ಬದಲಾಗಿ ಆ ಜೈಲು ಅವನ ಮನಪರಿವರ್ತನೆ ಆಗಲಿ ಅಂತ ಎಲ್ಲರಿಂದ ದೂರ ಇಡ್ತಾರೆ. ಒಂದು ಶಿಕ್ಷೆ ಅಂತ ಅದರ ಅರ್ಥ. ಅವನು ಜೈಲಿಂದ ಬಂದ ಮೇಲೂ ಅದೇ ಬುದ್ಧಿ ಇರೋರು ಎಷ್ಟು ಜನ ಇದ್ದಾರೆ. ಜೈಲಿಂದ ಬಂದವ್ರನ್ನ ಮೆರವಣಿಗೆ ಮಾಡ್ತಾರೆ ಅಂದ್ರೆ ಮತ್ತೆ ಅದೇ ಬುದ್ಧಿ ಇದೆ ಅಂತ ಅರ್ಥ ಆಯ್ತು, ಹೌದಲ್ಲ? ಅಂದ್ರೆ ಕೆಲವೊಬ್ಬರು ಇರ್ತಾರೆ, ನೀವು ಜೈಲಿಗಲ್ಲ ಅವ್ರ ನರಕಕ್ಕೆ ತಳ್ಳಿ ಸುಟ್ಸ್ ಕರ್ಕೊಂಡು ಬಂದ್ರು ಮತ್ತೆ ಅದೇ ಬುದ್ಧಿ ಅವ್ರದ್ದು, ಸುಟ್ರು ಹೋಗಲ್ಲ. ಹಿಂಗಿದ್ದಾಗ ನಾವು ತಿಳ್ಕೊಳ್ಬೇಕು, ಅದ್ರ ವ್ಯತ್ಯಾಸ ತಿಳ್ಕೊಳ್ಬೇಕು. ಓ, ನನ್ನ ತಾಯಿ ನನ್ನ ತಂದೆ ಇವ್ರಿಗೇನೋ ಬುದ್ಧಿವಾದ ಹೇಳಿದ್ರೆ ಅಥವಾ ಇವ್ರಿಗೇನೋ ಶಿಕ್ಷೆ ಕೊಟ್ಟರೆ ಇದು ಸರಿ ಹೋಗೋದಾ, ಸರಿ ಹೋಗೋಷ್ಟು ಪರಿಜ್ಞಾನ ಅಥವಾ ಮಕ್ಕಳ ಬಗ್ಗೆ ಕಾಳಜಿ, ಸಂಸಾರದ ಹಿತವನ್ನು ಬಯಸೋರ ಇವರು, ಹೌದಾ? ಇಲ್ಲ, ಇವರು ಯಾವುದಕ್ಕೂ ಬಗ್ಗಲ್ಲ, ಇವ್ರ ಚಟಗಳೇ ಮುಖ್ಯ. ಅಂದಮೇಲೆ ಈಗ ನಾನೇನು ಮಾಡಬೇಕು? ಈಗ ನಾನು ಇವ್ರಿಗೆ ಏನು ನರಿಗಳು ನ್ಯಾಯನ ಹೇಳುವಾಗ ಕಿವಿ ಕೊಟ್ಟು ಕೇಳಬೇಕಾ ಅಂತ ಒಂದು ಕನ್ನಡದಲ್ಲಿ ಆಡಿದೆಯಲ್ಲ, ಹಾಗೆ ಇವರು ನಿನ್ನಮ್ಮನ ಈ ಹಠ, ನಿನ್ನ ಅಪ್ಪನ ಈ ಕುಡಿತ, ಇವುಗಳ ಜೊತೆ ನೀನು ತಾಳ ಹಾಕೊಂಡು ಕುಣಿತಾ ಹೋದರೆ ಅವ್ರು ಕುಡ್ದು ಕೆಟ್ಟರು, ಇವಳು ಅಮ್ಮ ಮಲಗಿ ಕೆಟ್ಟಲು, ನಾನು ಕೊರಗೆ ಕೆಟ್ಟೆ, ನೀನು ಕೆಟ್ಟರೆ. ಒಟ್ಟಿನಾಗ ಎಲ್ಲ ಕೆಟ್ಟಿದ್ದೇ ಹೌದು, ಬಟ್ ಕಾರಣಗಳು ಬೇರೆ ಬೇರೆ ಅಷ್ಟೇ. ಬಟ್ ನೀನು ಕೆಡಬಾರ್ದು. ನೀವೇನು ಮಾಡಬೇಕು? ಆಗಲಿ ಚೆನ್ನಾಗಿ ಪಾಯಿಂಟ್ ಇಡಿದ್ರಿ ನೀವು. ಅವರ ಈ ಕೆಟ್ಟ ಶಬ್ದಗಳಿಗಿಂತ, ಕೆಟ್ಟ ಸಾಧನೆಗಳಿಗಿಂತ ನೀವು ಸಾಧನೆ ಅಂದರೆ ಏನೋ ಹಿಮಾಲಯ ಹತ್ತಿ ಕ್ಷಿಪಣಿ ಕಂಡಿಡೀರಿ ಅಥವಾ ಏನೋ ಭಗವದ್ಗೀತೆಗೆ ಭಾಷೆ ಬರೀರಿ ಅಂತ ನಾನು ಹೇಳ್ತಾ ಇಲ್ಲ. ನೀವು ನಿಮ್ಮ ಮನೆಯ ಜವಾಬ್ದಾರಿಯನ್ನು ತಗೊಂಡು ಎಲ್ಲೋ ಕಣ್ಣಿಮರೆ ಕಾಣದಂಗೆ ಹೋಗಿ 4 ಕಾಸು ದುಡ್ಕೊಂಡು ಬಂದ್ಬಿಡ್ಬೇಕು. ಇಲ್ಲ, ಅಮ್ಮನನ್ನು ವಿಶ್ವಾಸಕ್ಕೆ ತಗೊಳ್ಬೇಕು. ಆಕೆ ಏನಾದರೂ ಮಾಡ್ಕೊಳ್ಳಿ ಸೈಡಲ್ಲಿ, ನಿಮಗೆ ಬೇಡ. ಈಗ ನಿಮಗೆ ದುಃಖ ಆಗುತ್ತೆ ಹೌದು, ಬಟ್ ಕೇಳಿದ್ರೆ ನೀವು ಕೆಟ್ಟವರು. ಕೇಳಿದ್ರೆ ನೀವು ಕೆಟ್ಟವ್ರು ತಾನೆ? ಕೇಳಿದ್ರೆ ಕೆಟ್ಟವ್ರೆ ಆಗ್ತಾರೆ. ಕೆಟ್ಟವ್ರೇನು ನಿಮ್ಮ ಬಗ್ಗೆ ಕತೆ ಕಟ್ಬಿಡ್ತಾರೆ. ಇದ್ದಂಗಾದ್ರೆ ಅದ ಎತ್ತು ಬಂದು ಗೊತ್ತಂಗ ಆಗ್ತಾರೆ. ಈಗ ನೀವೇನು ಮಾಡ್ಬೇಕು? ಅಮ್ಮ ಹಿಂಗ್ ಮಾಡಬೇಡ ಅಂತ ಹೇಳಿದ್ರೆ ಕೇಳೋರಲ್ವಾ? ಕೇಳೋರಲ್ರಿ. ಆಗಿರ್ಬೇಕಾದ್ರೆ ನೀನು ಅಮ್ಮನಿಗೆ ಆ ಕೆಟ್ಟ ಮುಖ ಏನಿದೆ ಅದನ್ನ ಟಚ್ ಮಾಡ್ಲಿಕ್ಕೆ ಹೋಗ್ಬಾರ್ದು. ಅದು ಎಲ್ಲಿ ಪೆಟ್ಟು ತಿನ್ಬೇಕು ತಿಂತಾರೆ. ಆಗ ಮೀರಿ ಅವರಲ್ಲಿರೋ ಏನೋ ಅಮ್ಮ ಹಿಂಗೆ ತಂದು ಕೊಡ್ತೀನಿ, ಹಿಂಗೆ ಮನೆ ನಡೆಸ್ಕೊಂಡು ಹೋಗು ಅಂತ ಇದೆಯಾ? ನಿಮ್ಗೇನೋ ಕಾಕ ನೋಡ್ಕೊಳ್ತಾರೆ ಅಂತ ಏನೋ ಹೇಳ್ದಲ್ಲಪ್ಪ, ಹೌದಾ? ನಿಮ್ಮ ಅಪ್ಪನ ತಮ್ಮ ಅವ್ರು ಇದನ್ನೆಲ್ಲ ಸರಿ ಮಾಡಲ್ವಾ? ಇಲ್ರಿ, ಅದು ನಮ್ ಕಾಕರ ಮನೆಗೆ ಕರ್ಕೊಂಡ್ ನಮ್ಮ ಆಯಿ ಮುತ್ತಂಬಲೆ ಇರ್ತೀರಿ. ನಮ್ಮ ಆಯಿ ನಾವಂದ್ರ ನಮ್ಮ ಅಪ್ಪನ ತಂದೆ ತಾಯಿ ರೀ, ನಮ್ಮ ಚಿಕ್ಕಪ್ಪನ ಬಲೆ ಇರ್ತೀವ್ರಿ. ನಾನು ನಮ್ಮ ಆಯಿ ಮುತ್ತಂಬಲೆ ಇರ್ತಿದ್ರಿ. ಅಂದ್ರ ನಮ್ಮ ತಂದೆ ತಾಯಿ ಜವರಿಗೆಲ್ಲ ಇರ್ತಿರು. ಈ ಸದ್ಯ ಎಲ್ಲಾ ಗೊತ್ತಾದ್ಮೇಲೆ ಕರ್ಕೊಂಡು ನಮ್ಮ ಆಯಿ ಮುತ್ತಂಬಲೆ ಕರ್ಕೊಂಡ್ ಇಟ್ಕೊಂಡಿದ್ರಿ ನಮ್ಮ ಅಪ್ಪ ನಮ್ಮ ಅವ್ಗ ಇಬ್ಬರಿಗೂ. ಆಯ್ತಪ್ಪ, ತೊಂದರೆ ಇಲ್ಲ. ನಾನು ಹೇಳೋದು, ಈಗ ಎಜುಕೇಷನ್ ಮುಗಿಸಿದಿರಿ ಅಥವಾ ಏನೋ ಎಜುಕೇಷನ್ ಮುಕ್ತಾಯವಾಗಿದೆ, ಈಗ ದುಡಿಯೋ ಸಮಯ. ತಾಯಿ ತಂದೆ ಕುರಿತು ತುಂಬ ವ್ಯಥೆ ಪಡ್ಲಿಕ್ಕೆ ಹೋಗ್ಬೇಡಪ್ಪ. ನಿನ್ನ ಜೀವನದಲ್ಲಿ ನೀನೇನು ದುಃಖ ಅನುಭವಿಸ್ತಿದ್ದೀಯಾ, ಇದ್ರ ಬಗ್ಗೆ ಕೊರಕೊಂತ ಕೂತ್ಕೊಳ್ಳೋ ಸಮಯ ಅಲ್ಲ. ಸಮಾಜ ಏನಾದರೂ ಅನ್ಲಿ, ಅದಕ್ಕೆ ನೀನು ಕಾರಣ ಅಲ್ಲ. ಅಮ್ಮಂದು ಎಡವಟ್ಟುಗಳು, ಅಪ್ಪನ ಹೊಣೆಗಳು, ಅಪ್ಪನ ಎಡವಟ್ಟುಗಳು, ಇವಕ್ಕೆಲ್ಲ ನೀನು ಬಲಿಯಾಗೋದು, ದುಃಖ ಪಡೋದು ಬೇಡ. ಜಗತ್ತು ಹೇಗಿದ್ರು ಅನ್ನುತ್ತಪ್ಪ. ನೋಡು, ಇದ್ದೊಬ್ಳು ಅಮ್ಮನ ಸರಿ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅಂತಲೂ ಅನ್ನುತ್ತೆ. ಅಯ್ಯೋ ಬಿಡು ಹಿಂಗೆ ಹೋಗಲಿ ಅಂದರೆ, ನೋಡು ಅವ್ರ ಅಮ್ಮ ಅಂಥವಳು ಅಂತ ಗೊತ್ತಿದ್ರು ಅವಳ ಜೊತೆನೇ ಇದ್ದುಕೊಂಡು ಅವಳಿಗೆ ಬೆಂಬಲ ಕೊಟ್ಟುಬಿಟ್ಟ ಮಗ, ಓ ಇವರಿಬ್ರು ವ್ಯವಹಾರ ಮಾಡ್ತವ್ರೇನೋ ಅಂತ ನಿನ್ನ ಹಂಗೂ ಅನ್ನುತ್ತೆ. ನೀನು ಏನು ಮಾಡಿದ್ರು ಅನ್ನುತ್ತೆ, ಹೌದಲ್ಲಪ್ಪ? ನಿನಗೆ ಸರಿ ಮಾಡ್ಲಿಕ್ಕೆ ಹೋದ್ರು ಅಯ್ಯೋ ಬಿಡು ಅವಳೇನು ಮಾಡದೇ ಇರೋದು ಮಾಡಿದಾಳ, ಇವನು ಯಾಕೆ ಆ ಥರ ಮಾಡಬೇಕಿತ್ತು, ಪಾಪ ಅವ್ರ ಅಮ್ಮ ಎಷ್ಟು ಕಷ್ಟಪಟ್ಟಿದ್ದಾಳು ಗೊತ್ತಾ ಅಂತಲೂ ಅನ್ನುತ್ತೆ. ನಿನ್ನ ಒಳಗಡೆ ಇಳಿದು ನಿನ್ನ ಅಂತರಂಗದಲ್ಲಿರುವ ಆ ಏನು ನೋವು, ದುಃಖ, ಸಂಕಟಗಳನ್ನು ಅರ್ಥ ಮಾಡ್ಕೊಳ್ಳೋಕೆ ಇಲ್ಲಿ ಯಾರೂ ತಯಾರಿಲ್ಲ. ಮೇಲ್ನೋಟಕ್ಕೆ ಅವ್ರಿಗೆ ಏನೇನು ಕಾಣಿಸುತ್ತೋ ಅದ್ರ ಮೇಲೆ ನಿಮ್ಮನ್ನು ಅಳೆದು ಬಿಡ್ತಾರೆ. ದುಃಖ ಪಡುವುದು ಬಿಡು. ನಿನ್ನಿಂದ ಏನೋ ಮನೆಗೆ ಕೆಟ್ಟ ಕಳಂಕ ಬಂತ, ದುಃಖ ಪಡು, ಕಣ್ಣೀರು ಹಾಕು, ಕಾಲಿಗೆ ಬೀಳು. ಬಟ್ ನಿಂದಲ್ಲ, ಜೊತೆ ಇರೋರೆಲ್ಲ ಮಾಡಿದ್ದಕ್ಕೆ ನೀನು ಇವತ್ತು ನೋಡಪ್ಪ, ಎಷ್ಟೆಷ್ಟು ದೊಡ್ಡ ದೊಡ್ಡವ್ರ ಕತೆಗಳನ್ನೇ ನೋಡು, ಜೊತೆಗಿರೋರು ಮಾಡಿರೋ ತಪ್ಪಿಗೆ ಅವ್ರು ಬಲಿಯಾಗಬೇಕಾಗುತ್ತೆ. ಹಂಗೆ ಕೆಲವೊಮ್ಮೆ ಅಪ್ಪ ಅಮ್ಮ ಸಾಧನೆ ಮಾಡಿದ್ರೆ ಇಂಥವ್ರ ಮಕ್ಕಳು ಕಣೋ. ಈಗ ನೋಡಿ, ಡಾಕ್ಟರ್ ರಾಜ್ಕುಮಾರ್ ಅವ್ರ ಮಕ್ಕಳು, ಅವರು ಸಾಧನೆ ಮಾಡಿ ಗುರುತಿಸ್ಕೊಂಡಿದ್ದಾರೆ. ಬಟ್ ತಂದೆ ಸಾಧನೆ ಮಕ್ಕಳಿಗೆಲ್ಲ ಎಂಥವ್ರ ಮಕ್ಕಳಪ್ಪ ಅಂತ ಮೊದಲು ಅವ್ರನ್ನ ಗುರುತಿಸ್ತಿದ್ರು ಏನೋ, ಹೌದಲ್ಲಪ್ಪ? ಹಂಗೆ ಎತ್ತವರ
ಸಾಧನೆ ಎತ್ತವರ ರೋದನೆ ಇದರಲ್ಲಿ ಮಕ್ಕಳಿಗೆ ಪಾಲಿದ್ದೇ ಇದೆ. ಹಾಗಾಗಿ ನಿಮ್ಮ ತಾಯಿ ತಂದೆಯ ತಪ್ಪುಗಳಿಗೆ ನಿಮ್ಮನ್ನು ಕೆಲವೊಮ್ಮೆ ಹೊಣೆ ಮಾಡ್ತಾರೆ. ದುಃಖ ಪಡಬೇಡ, ಅಳ್ತಾ ಕೂರಬೇಡ. ಪರವಾಗಿಲ್ಲ, ನಾನು ಈ ಮನೆ ಮರ್ಯಾದೆ ತೆಗ್ದಿಲ್ಲ, ನಾನೇನೋ ಅವ್ರಿವರಂತೆ ಕೆಟ್ಟ ದಾರಿಲಿ ಹೋಗಿ ಅಪ್ಪ ಅಮ್ಮನ ತಲೆ ತಗ್ಸೋ ಥರ ಮಾಡಿಲ್ಲ, ಏನೋ ನನ್ನ ಜೀವನ, ನನ್ನ ಹಣೆ ಬರ ಇಷ್ಟಿದೆ, ಉಣ್ಣಕ್ಕೆ ಕೊಟ್ಟ, ತಿನ್ನೋಕೆ ಕೊಟ್ಟ, ಉಡೋಕೆ ಕೊಟ್ಟ, ಎಲ್ಲ ಕೊಟ್ಟ, ಬಟ್ ಈ ವಿಚಾರದಲ್ಲಿ ಏನೋ ನನಗೆ ಸಂಕಟ ಇಟ್ಟಿದ್ದಾನೆ ದೇವರು. ಹೌದಲ್ಲ? ಜನಗಳು ಏನ್ ಮಾತಾಡ್ಕೋತಾರಿ ಸರ್, ತಂದೆನೂ ಕುಡಕ ಮಗನೂ ಕುಡಕ, ಮುಂದೆ ಇವನು ಮಗನೂ ಕುಡಕ ಆಗ್ತಾನಂತಿ ಅಂತಂತ ಜನಗಳು ಅಂತಾರ. ಈ ಮನಸ್ಸಲ್ಲಿ ಇರೋ ನಾವು ಅದು ಅರ್ಥ ಅಂದ್ರೆ ಅವ್ರಿಗೆ ಹೇಳೋದ್ರು ಯಾರು ಅವ್ರು ಅರ್ಥ ಮಾಡ್ಕೊಳ್ಳೋದು ಬೇಡ. ಆದ್ರೆ ಮಗನು ಕುಡುಕ ಆದ ಅಂತ ಏನ್ ಅಂದ್ಕೊಳ್ತಾವ್ರಲ್ಲಪ್ಪ, ಅದು ನಿಜ ಆಗಬಾರ್ದು ಅಲ್ವಾ? ನಾವೇನೋ ಅಂದ್ಕೊಂಡಿದ್ದೋ ಕಣಪ್ಪ, ಮಗನು ಹಾಳಾಗಿ ಹೋಗ್ಬಿಡ್ತಾನೆ ಅಂತ. ಏನು ಹೆಂಗ್ ಬುದ್ಧಿ ಕಲ್ತ್ಬಿಟ್ಟೆ ಅವನು ಅಂದ್ರೆ, ಈ ಜನರ ಬಾಯಿಂದ ಈ ಮಾತು ಬರ್ಲಿಕ್ಕೆ ತುಂಬಾ ವರ್ಷಗಳು ಬೇಕಾಗಬಹುದು. ಬಟ್ ತಾಳ್ಮೆಯಿಂದ ಇರಬೇಕು. ನಾಳೆ ಅವರು ನಿಮ್ ಬಗ್ಗೆ ಒಳ್ಳೆ ಅಭಿಪ್ರಾಯ ಬರಲ್ಲ ಅವ್ರಿಗೆ, ಬರಲ್ರಿ. ಬಿಡ್ರಿ, ಅಪ್ಪ ಹಿಂಗ ಆದಾನ್ ಮಾತ್ರ ಮಗನು ಹಂಗ ಆಗ್ತಾನ ಅಂತ ಏನ್ ಹೇಳಲ್ಲ ನಿಮ್ ಪರ. ಆದ್ರೆ ಅಯ್ಯೋ ಏನಪ್ಪಾ ನಾವು ಇವನು ಕೆಟ್ಟು ಹೋಗ್ಬಿಡ್ತಾನೆ ಅಂದ್ಕೊಂಡಿದ್ದೋ, ಒಳ್ಳೆ ದಾರಿ ಹಿಡ್ದ ಕಣಪ್ಪ, ಏನೋ ಉದ್ಧಾರ ಆದ ಅಂತ ಅನ್ಬೇಕು ಅಂದ್ರೆ ವರ್ಷಗಟ್ಲೆ ಬೇಕು. ಅದೊಂಥರ ಕುಂಬಾರನಿಗೆ ವರುಷ, ದೊಣ್ಣೆಗೆ ನಿಮಿಷ ಅನ್ನಂಗೆ ಒಳ್ಳೆ ಅಭಿಪ್ರಾಯ ಬರ್ಸ್ಕೊಳ್ಲಿಕ್ಕೆ ವರ್ಷಾನುಗಟ್ಲೆ ಏನು ಕೆಲಸ ಮಾಡ್ಕೊಳ್ಬೇಕು. ಹೌದಲ್ಲಪ್ಪ? ಹಾಗಾಗಿ ಕೆಟ್ಟ ಅಭಿಪ್ರಾಯಗಳು ಬರಲಿಕ್ಕೆ ಹೆಚ್ಚು ಸಮಯ ಬೇಕಿಲ್ಲ. ಆದರೆ ಒಳ್ಳೆಯ ಅಭಿಪ್ರಾಯಗಳು, ಒಳ್ಳೆಯ ಭಾವನೆಗಳು ಮೂಡಲಿಕ್ಕೆ ವರ್ಷಾನುಗಟ್ಲೆ ಬೇಕಪ್ಪ. ಹಾಗಾಗಿ ನಿನ್ನ ಪಾಲಿಗೆ ಒದಗಿ ಬಂದಿರುವ ಈ 22ನೇ ವಯಸ್ಸಿನಲ್ಲಿ ಏನು ಪರಿಸ್ಥಿತಿಗೆ ಸಿಗಾಕೊಂಡಿದೆ ಅಥವಾ ಏನು ಬಂದಿದೆಯಲ್ಲಪ್ಪ, ನಾಳೆ ನಿನ್ನನ್ನು ಉತ್ತಮ ಮನುಷ್ಯನಾಗುವ ಕಡೆ ಜನ ಹೆಂಗೆ, ಅಪ್ಪ ಅಮ್ಮನೇ ಎಷ್ಟು ಕೆಲವೊಮ್ಮೆ ಮಕ್ಕಳ ಭವಿಷ್ಯಕ್ಕೆ ಕುತ್ತಾಗ್ತಾರೆ, ಕೆಡುಕಾಗ್ತಾರೆ, ಅಡ್ಗೋಲಾಗ್ತಾರೆ ಅಂತ ನಿನ್ನ ಬದುಕಲ್ಲಿ ಈಗಲೇ ಇದನ್ನೆಲ್ಲ ತಿಳ್ಕೊಂಡ್ಬಿಟ್ರೆ ನಾಳೆ ಈ ಸಮಾಜದ ನಡುವೆ ನೀನು ಚೆನ್ನಾಗಿ ಬದುಕ್ತೀಯ. ಇದು ಯಾವುದೂ ನಿನಗೆ ಅನುಭವಕ್ಕೆ ಬರದೆ ಹೋದರೆ, ಜಗತ್ತು ಹಿಂಗೆ, ಹೆತ್ತೋರು ಹಿಂಗೆ, ಹಿಂಗಾದ್ರೆ ಹಿಂಗಾಗುತ್ತೆ, ಈ ರೀತಿ ಇದ್ದರೆ ಈ ರೀತಿ ಮಾತಾಡ್ತಾರೆ, ಇದೆಲ್ಲ ಗೊತ್ತಾಗಲಿಕ್ಕೆ ನಿನಗೆ ಬಂದಿದೆ. ಇಲ್ಲಿ ಯಾರನ್ನೂ ಕೆಟ್ಟವರು ಅಂದ್ಕೊಳ್ಬೇಡ. ನಿನ್ನ ತಾಯಿದು, ನಿನ್ನ ತಂದೆದು, ಅವ್ರದ್ದೊಂದೊಂದು ಪಾತ್ರ. ಇವತ್ತು ನಾನಂತೂ ಹಾಗೆ ಬದುಕ್ತೀನಪ್ಪ, ಆಯಿತಾ? ನಾನು ನನ್ನ ಬದುಕಲ್ಲೂ ಅಷ್ಟೇ. ಯಾರೋ ನನಗೆ ಇಡಿಸ್ಲಿಲ್ವಾ, ಯಾರೋ ನನಗೆ ಕೆಡುಕು ಮಾಡಿದ್ರ, ಯಾರೋ ನನ್ನ ಬಗ್ಗೆ ನನ್ನಂತೆ ಅವ್ರು ಬದುಕ್ತಾ ಇಲ್ಲ, ಅವ್ರದ್ದೇನೋ ಚಟದ ಬದುಕ, ಆಯಿತು, ಅವ್ರ ಪಾಡಿ ಬಿಟ್ಟುಬಿಡ್ತೀನಿ. ನಾನು ಅಳೋದಿಲ್ಲ, ನಾನು ಕೊರಗೋದಿಲ್ಲ, ನಾನು ಅವರನ್ನು ಬಯಸೋದಿಲ್ಲ, ಅಥವಾ ಅವ್ರ ಬಗ್ಗೆ ಅಪಪ್ರಚಾರನೂ ಮಾಡೋದಿಲ್ಲ. ಇವನ್ ಅವ್ರು ನನ್ನ ತಂದೆ ಆಗಲಿ, ಅವ್ರು ನನ್ನ ಸಂಬಂಧಿಕರೇ ಆಗಲಿ, ಯಾರೇ ಆಗಲಿ, ಅವ್ರ ಪಾಡಿಗೆ ಜೀವನ. ಯಾಕೆ? ನಾನು ಆಧ್ಯಾತ್ಮದ ಜೀವಿ. ನಾನು ಅಂದ್ಕೊಳ್ತೀನಿ, ಭಗವಂತ ಅವರನ್ನು ಈ ಕೆಲಸಕ್ಕೆ ಇಲ್ಲಿ ಕಳಿಸಿದ್ದಾನೆ ಅಂದರೆ ನಾನು ಏನು ತಿಪ್ಪುರ್ಲಾಗ ಹಾಕಿದ್ರು ನಾನು ಅವ್ರನ್ನ ಸರಿ ಮಾಡ್ಲಿಕ್ಕಲ್ಲ. ಆದರೆ ಅವರಿಂದ ನನಗೆ ತೊಂದರೆ ಆಗದಂಗೆ ನಾನು ಕಾಪಾಡ್ಕೊಳ್ತೀನಿ. ನಾನು ಅಷ್ಟೊಂದು ಬುದ್ಧಿವಂತ ಇದ್ದೀನಿ. ಅಯ್ಯೋ ಪಾಪ ಅಂದುಕೊಂಡು ಎವಿ ಒಳ್ಳೆತನ ತೋರಿಸ್ಲಿಕ್ಕೆ ಹೋಗಿ ಅವರಿಂದ ನನ್ನ ಜೀವನ ಹಾಳಾಗ್ಲಿಕ್ಕೆ ನಾನು ಬಿಡಲ್ಲ. ಆದರೆ ಅವ್ರಿಗೆ ನಾನು ಅಡ್ಡ ಹೋಗಲ್ಲ. ಅವರಿಗೆ ಕೆಡುಕು ಮಾಡಿದಷ್ಟು ಒಳ್ಳೆಯವನು ಅನ್ನೋದು ಎಷ್ಟು ಸತ್ಯವೋ, ಅವರಿಂದ ನನಗೆ ಕೆಡುಕು ಆಗದಂಗೆ ಕಾಪಾಡಿಕೊಳ್ಳುವಷ್ಟು ಬುದ್ಧಿವಂತಿಯೂ ನನಗಿರಬೇಕು. ಹೌದಲ್ವಾ? ಹಾಗಾಗಿ ನೀವು ಅಷ್ಟೇ ಈ ಸಮಯದಲ್ಲಿ ಕೊರಗುತ್ತಾ ಇವ್ರ ಮೇಲೆ ದೂಷಣೆ ಮಾಡ್ತಾ ಕೂತ್ರೆ ಆಗಲ್ಲ. 4 ಕಾಸು ದುಡಿಮೆ ಮಾಡುವಂಥ ದಾರಿ ಹಿಡೀರಿ, ಜೀವನ ಒಳ್ಳೇದಾಗುತ್ತೆ. ಶುಭವಾಗಲಿ. ನಿನ್ನ ತಮ್ಮಂದಿರು, ಅಕ್ಕ ತಂಗಿ ಯಾರೋ ಇದ್ದಾರಲ್ಲಪ್ಪ, ನೀವು ಹಿರಿಯ ಕುಂಚಾಳಿ ಮನ್ಮಕ್ಳಿಗೆಲ್ಲ ಅಂದಂಗೆ ತಾಯಿ ಬುದ್ಧಿ ಅವ್ರಿಗೆ ಬರೋದಕ್ಕಿಂತ ನೀವು ಒಳ್ಳೆ ರೀತಿಯಲ್ಲಿ ನಡ್ಕೊಂಡ್ರೆ ನಿಮ್ಮ ಬುದ್ಧಿ ಅವ್ರಿಗೆ ಬರುತ್ತೆ. ನಮ್ಮ ಅಣ್ಣ ಕಷ್ಟಪಟ್ಟಪ್ಪ, ನಾಳೆ ಏನೋ 1-2 ಮಾತು ಬಂದು ಅವ್ರಿಗೂ ಒಂದು ಸ್ಫೂರ್ತಿ ಸಿಗಬಹುದು. ಇಲ್ಲಾಂದ್ರೆ ನಿಮ್ಮ ಅಪ್ಪನಂಗೆ ನಿಮ್ಮ ಅಮ್ಮನಂಗೆ ಅವರು ಆಗ್ಬಿಟ್ರೆ ಕತೆ ಏನು? ಅದು ಆಗೋದು ಬೇಡ. ದೇವ್ರು ಒಳ್ಳೇದು ಮಾಡಲಿ, ಕೊರಗು ಬೇಡಪ್ಪ. ಭಗವಂತ ನೀನೇ ಹೇಳ್ದಂಗೆ ಒಂದೊತ್ತು ಊಟ ಇಲ್ದವ್ರು ಒದ್ದಾಡ್ತಿದ್ದಾರೆ, ಎಲ್ಲ ಇದೆ. ಇಂಥದ್ದೇನೋ ಇದೆಯಲ್ಲ, ನಂಗೆ ಅಪ್ಪ ಅಮ್ಮನೇ ಇಲ್ಲ, ಅವರೆಲ್ಲ ತಿದ್ದುಕೊಂಡು ಬಂದ್ರೆ ನಾನು ಅವ್ರ ಪಾದಕ್ಕೆ ಬೀಳ್ತೀನಿ. ಅವ್ರಿಗೆ ಅವ್ರ ಚಟಗಳೇ ಮುಖ್ಯವಾದ್ರು ಅನ್ನೋದಾದ್ರೆ ಅಪ್ಪ ಅಮ್ಮ ಹೆಂಗಾಗ್ತಾರೆ ಅವರು? ಈಗ ಒಂದೊಂದ್ ಟೈಮ್ದಾಗ ನನಗೆ ಏನ್ ಅನ್ಸ್ಬಿಡ್ತಾರೆ, ಎಷ್ಟೋ ಜನ ತಂದೆ ತಾಯಿ ಇಲ್ಲಾರದೆ ಇರ್ತಾರೆ. ನನಗ ಅದೇ ಪರಿಸ್ಥಿತಿದಾಗ ದೇವ್ರು ಹುಟ್ಟಿಸ್ಬಾರ್ದ ನಂಗ ಆಗ್ತದೆ. ಏನ್ ತೊಂದರೆ ಇಲ್ಲಪ್ಪ. ಅವರ ಸಾವನ್ನ ನೀನು ಬಯಸೋದು ಅಥವಾ ಅವ್ರಿಗೇನೋ ಆಗಬಾರ್ದ ಅಂತ ಅಂದ್ಕೊಳ್ಳೋದು ಇದು ತಪ್ಪಾಗುತ್ತೆ. ನಿನ್ನ ಪಾಡಿಗೆ ನಿನ್ನ ಜೀವನ ನೀನು ಮಾಡು, ಅದ್ರ ಬಗ್ಗೆ ಯೋಚಿಸೋದು ಧರ್ಮ ಅಲ್ಲ. ನಾನು ಅನಾಥನಾಗಿ ಹುಟ್ಟಬಾರ್ದ ಅಂತ ನನಗ ಅನಿಸ್ತೈತ್ರಿ. ನಾನು ಹುಟ್ಟಬೇಕಿಲ್ಲ ಅಂತ. ಅನಾಥನಾಗ ಅದೇ ಹಂಗ ಹುಟ್ಟಾದ್ಮೇಲೆ ಅನಾಥ ಆಗೋದಿದೆ. ಅನಾಥನಾಗಿ ಹಂಗ್ ಹುಡ್ತಾರೆ. ಅಪ್ಪ ಅಮ್ಮ ಇದ್ರೆ ತಾನೇ ಹುಟ್ಟಕ್ ಸಾಧ್ಯ.
ಆ ಅಂದ್ರ ಇವ್ ಊಟದಾಗ ಎಲ್ರಿ ಬಿಟ್ಟಿಕ್ಕೆ ಹೋಗ್ಬಾರ್ದಂತ ಅನ್ಸೈತ್ರಿ. ಹಿಂಗಾಗಿ ಯೋಚನೆ ಅವೆಲ್ಲ ಬೇಡ. ನೀನು ಒಬ್ಬ ಹುಡುಗನಾಗಿ ಹೊರಗಡೆ ಹೋಗಿ ದುಡಿತೀಯೋ ಏನು ಮಾಡ್ತೀಯೋ, ಖಾಲಿ ಕೈಲಂತೂ ಕೂತ್ಕೊಂಬೇಡ. ಬುದ್ಧಿವಂತನಾಗಿ ಒಂದು ಅಕೌಂಟ್ ಮಾಡಿಸ್ಕೊಂಡು ಸೇವಿಂಗ್ಸ್ ಅಂತ ಮಾಡ್ಕೊ. ನಾಳೆ ದಿನ ಎಲ್ಲ ಕೈ ಬಿಟ್ರು ನಿನ್ ಜೀವನ ನೀನ್ ನೋಡ್ಕೊಳ್ಬಹುದು, ಹೌದಲ್ಲ? ಹಾ ರೀ. ಅಷ್ಟು ಮಾಡಪ್ಪ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಪರಮಾತ್ಮ, ಒಬ್ಬೊಬ್ರದ್ದು ಒಂದೊಂದು ಕತೆ. ಚಮ್ಸಪ್ಪ, ನಿನ್ನ ಮೇಲೆ ಒಂಚೂರು ರೇಗ್ಬಿಟ್ಟೆ. ಮಾತಾಡಬೇಕಾದ್ರೆ ಒಂಚೂರು ಕೇಳಿಸ್ಕೊಳ್ಳಿ ಅಂತ ನಾನು ಆಸೆ ಪಡ್ತೀನಿ. ಯಾಕಂದರೆ ನಿಮ್ಮದು ನಾನು ಗಂಟೆಗಟ್ಟಲೆ ಕೇಳಿಸ್ಕೊಂಡಿರ್ತೀನಲ್ವಾ, ಅದನ್ನು ಮೀರಿ ನಿಮಗೆ ಬೇಸರ ಆಗಿದ್ರೆ ಸಾರಿ, ಕ್ಷಮಿಸಿ. ಒಳ್ಳೇದಾಗಲಿ. ದೇವ್ರು ನೀನು ಚೆನ್ನಾಗಿಡ್ಲಪ್ಪ. 27 ವರ್ಷಕ್ಕೆ ಒಳ್ಳೆಯ ತಿಳುವಳಿಕೆಯನ್ನು ಪಡ್ಕೊಂಡಿದ್ದೀಯಾ. ಒಳ್ಳೇದು ಮಾಡ್ತಾನೆ. ದುಃಖ ಬೇಡ, ಧೈರ್ಯವಾಗಿರಿ, ನಗುತ್ತಾ ಇರಿ. ಏನಾಗುತ್ತೋ ಆಗಲಿ, ಗೋವಿಂದನ ದಯೆ ಹೊಂದಿರಲಿ. ಶುಭವಾಗಲಿ.